ಶಾಂತಿ 3/5/2026 ಅವ್ಯಕ್ತ ರಿವೈಸ್ ಮುರಳಿ ಡೇಟು 18 ಜನವರಿ 2010. ब्रह्मा बाप समान नष्ट मोह स्मृति स्वरूपा बनने के लिए मन का टाइम टेबल बनाकर कर्म करते कर्म योगी अशरीरी बनने का अभ्यास करो. ब्रह्मा ತಂದೆ ಸಮಾನ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಲಿಕ್ಕೆ ಮನಸ್ಸಿಗೆ ಟೈಮ್ ಟೇಬಲ್ ಹಾಕಿ, ಮನಸ್ಸಿನ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಕರ್ಮ ಮಾಡ್ತಾನೂ ಕರ್ಮಯೋಗಿ ಅಶರೀರಿ ಆಗೋ ಅಭ್ಯಾಸ ಮಾಡಿ. आज चारों ओर के बच्चों में विशेष स्नेह समाया हुआ है. ಇವತ್ತು 4 ಕಡೆ ಇರುವಂತಹ ಮಕ್ಕಳಲ್ಲಿ ವಿಶೇಷ स्नेह अड़गिदे. आज के दिन को कहते ही है स्मृति दिवस. बाप दादा ने अमृत वेले से चारों ओर देखा, चाहे देश में चाहे विदेश में सभी बच्चों के दिल में बाप के स्नेह की तस्वीर दिखाई दी. ಇವತ್ತಿನ ದಿನಕ್ಕೆ ಹೇಳಲಾಗುತ್ತೆ ಸ್ಮೃತಿ ದಿವಸ. ಬಾಪ್ ದಾದವರು ಅಮೃತ್ ವೇಳೆಯಿಂದ 4 ಕಡೆನೂ ನೋಡಿದ್ರು. ದೇಶ ಇರ್ಬೋದು ಅಥವಾ ವಿದೇಶದಲ್ಲಿ ಎಲ್ಲ ಮಕ್ಕಳ ಹೃದಯದಲ್ಲಿ ಬಾಬೋರ ಸ್ನೇಹದ ಚಿತ್ರ ಕಾಣಿಸ್ತಾ ಇದೆ. और बाप के दिल में भी हर एक बच्चे के स्नेह की तस्वीर समाई हुई थी. ಹಾಗೆ ಬಾಬೋರ ಹೃದಯದಲ್ಲೂ ಪ್ರತಿಯೊಂದು ಮಕ್ಕಳ ಸ್ನೇಹದ ಚಿತ್ರ अड़गितो. आज के दिन को विशेष स्नेह का स्मृति का दिवस कहते हो. ಇವತ್ತಿನ ದಿನವನ್ನ ವಿಶೇಷವಾಗಿ ಸ್ನೇಹದ ದಿನ, ಸ್ಮೃತಿ ದಿನ ಅಂತ ಕರೀಲಾಗುತ್ತೆ. बाप दादा ने अमृत वेले से भी पहले बच्चों के तरफ से अनेक स्नेह के मोतियों की मालाएं देखी. बाप दादವರು ಅಮೃತ್ ವೇಳೆಗೂ ಮೊದಲಿಂದನೇ ಮಕ್ಕಳಲ್ಲಿ ಅನೇಕ ಸ್ನೇಹದ ಮುತ್ತಿನ ಮಾಲೆಗಳನ್ನ ನೋಡಿದ್ರು. हर एक बच्चे के दिल में ऑटोमेटिक ये गीत बज रहा है, मेरा बाबा ब्रह्मा बाबा मीठा बाबा. और बाप दादा के दिल में एक गीत बज रहा है. ये परमात्मा स्नेह, ईश्वरीय स्नेह सिर्फ संगम युग पर ही अनुभव होता है. ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಆಟೋಮೆಟಿಕ್ ಸ್ವಾಭಾವಿಕವಾಗಿ ಹಾಡು ಬರ್ತಾ ಇದೆ, ನನ್ನ ಬಾಬಾ ಬ್ರಹ್ಮ ಬಾಬಾ ಮಧುರ ಬಾಬಾ. ಹಾಗೆ ಬಾಪ್ ದಾದವರ ಹೃದಯದಲ್ಲೂ ಈ ಹಾಡು ಬರ್ತಾ ಇದೆ, ಮಧುರ ಮಕ್ಕಳೇ ಹಾಗೂ ಪ್ರಿಯವಾದ ಮಕ್ಕಳೇ. ಇವತ್ತು ಪ್ರತಿಯೊಂದು ಮಕ್ಕಳಲ್ಲಿ और शक्तियों के सिवाय स्नेह की शक्ति ज्यादा समाई हुई है. ಬೇರೆ ಎಲ್ಲ ಶಕ್ತಿಗಳಿಗಿಂತನೂ ಸ್ನೇಹದ ಶಕ್ತಿ ಇವತ್ತು ಎಲ್ಲ ಮಕ್ಕಳ ಹೃದಯದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಈ ಪರಮಾತ್ಮ ಸ್ನೇಹ, ಈಶ್ವರೀಯ ಸ್ನೇಹ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅನುಭವ ಆಗುತ್ತೆ. ये परमात्मा स्नेह अनुभवी ही जाने, जो हर एक बच्चे को ಸಹಜ ಯೋಗಿ ಬನಾ ದೇತಾ ಹೈ. ಈ ಪರಮಾತ್ಮ ಸ್ನೇಹವನ್ನ ಬಲ್ಲವರು ಅಂದ್ರೆ ಅನುಭವಿಗಳಿಗೆ ಗೊತ್ತು ಈ ಸ್ನೇಹ ಎಂಥದ್ದು ಅಂತ. ಯಾವುದು ಪ್ರತಿಯೊಂದು ಮಕ್ಕಳನ್ನು ಸಹಜ ಯೋಗಿಗಳನ್ನಾಗಿ ಮಾಡುವಂತಹ ಸ್ನೇಹ ಇದು. बाप दादा ने देखा सर्व बच्चों में स्नेह का अनुभव बहुत बहुत समाया हुआ है. ಬಾಪ್ ದಾದವ್ರು ನೋಡಿದ್ರು ಸರ್ವ ಮಕ್ಕಳಲ್ಲೂ ಸ್ನೇಹದ ಅನುಭವ ಬಹಳ ಬಹಳ ಅಡಗಿತ್ತು. ಅಂದ್ರೆ ಅಷ್ಟೊಂದು ಅಪಾರವಾದ ಸ್ನೇಹದ ಅನುಭವ ಇತ್ತು. आप सबके जन्म का आधार स्नेह. ನೀವೆಲ್ಲರೂ ಬಾಬೋರ್ ಮಕ್ಕಳಾಗಿದ್ದೀರಿ.
ಬ್ರಾಹ್ಮಣ ಜನ್ಮ ಪಡ್ಕೊಂಡಿದ್ದೀರಿ ಅಂದ್ರೆ ಇದಕ್ಕೆ ಆಧಾರನು ಸ್ನೇಹನೇ ಆಗಿದೆ. ऐसा कोई भी बच्चा नहीं दिखाई देता और शक्तियां कम भी हो, लेकिन बाप का स्नेह या निमित्त बनी हुई विशेष आत्माओं के स्नेह का अनुभव मेजॉरिटी सभी के दिल में चेहरे में दिखाई देता है. ಬಾಬಾ ಹೇಳ್ತಾರೆ ಇಂತಹ ಮಕ್ಕಳು ಯಾರು ಕಾಣಿಸ್ಲಿಲ್ಲ. ಬಾಬೋರಿಗೆ ವಿಶೇಷ ಶಕ್ತಿಗಳು ಬೇರೆ ಎಲ್ಲ ಕಮ್ಮಿ ಇದ್ದಿರ್ಬೋದು, ಆದರೆ ಬಾಬೋರ ಸ್ನೇಹದ ಶಕ್ತಿ ಯಾರಲ್ಲೂ ಕಮ್ಮಿ ಇಲ್ಲ. ಬಾಬೋರ ಸ್ನೇಹ ನಿಮಿತ್ತ ಆಗಿರುವಂತಹ ವಿಶೇಷ ಆತ್ಮಗಳ ಸ್ನೇಹದ ಅನುಭವ ಹೆಚ್ಚಿನಂಶ ಎಲ್ಲರ ಹೃದಯದಲ್ಲಿ ಚೆಹರೆಯಲ್ಲಿ ಕಾಣಿಸ್ತದೆ. ಅಭಿ ಆಪ್ ಸಬ್ಕೋ ಆಜ್ ವಿಶೇಷ ಯಹಾ ತಕ್ ಕಿಸ್ನೆ ಪਹੁಂಚಾಯಾ ಹೇ. ಇವತ್ತು ಈಗ ನಿಮ್ಮೆಲ್ಲರನ್ನು ಇಲ್ಲಿವರೆಗೂ ಯಾರು ತಲುಪಿಸ್ತಿರೋದು? ಇವತ್ತಿನ ದಿನ ವಿಶೇಷವಾಗಿ ಎಲ್ಲರೂ ಬಂದಿದ್ದೀರಿ. ಯಾರು ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಬಂದಿರೋರು, ತಲುಪಿಸಿರೋರು? इस विमान में आए, ट्रेन में आए या विमान में आए, सबकी सूरत में स्नेह समाया हुआ है. तो स्नेह के प्लेन से पहुंच गए हो ना. ಯಾವ ವಿಮಾನದಲ್ಲಿ ಬಂದಿದ್ದೀರಿ? ಟ್ರೈನಲ್ಲಿ ಬಂದಿದ್ದೀರೋ, ವಿಮಾನದಲ್ಲಿ ಬಂದಿದ್ದೀರೋ, ಎಲ್ಲರ ಚೆಹರೆಯಲ್ಲಿ ಸ್ನೇಹ ತುಂಬಿದೆ. ಸ್ನೇಹದ ಪ್ಲೇನಲ್ಲಿ ಬಂದು ಎಲ್ಲರೂ ತಲುಪಿದಿರಿ. कुछ भी करना पड़ा लेकिन स्नेह के प्लेन में सभी पहुंच गए हो. ಏನೇ ಮಾಡ್ಬೇಕಾಗಿ ಅಂದ್ರೆ ಎಂತಹದೇ ಸಂದರ್ಭಗಳನ್ನ ಫೇಸ್ ಮಾಡ್ಬೇಕು ಬಂದಿರ್ಬೋದು, ಆದ್ರೆ ಸ್ನೇಹ ಅನ್ನೋ ವಿಮಾನದಲ್ಲಿ ಎಲ್ಲರೂ ಬಂದು ತಲುಪಿದಿರಿ. आज के दिन को स्मृति दिवस कहा जाता है, लेकिन स्मृति दिवस के साथ साथ समर्ति दिवस भी कहा जाता है. ಇವತ್ತಿನ ದಿನವನ್ನ ಸ್ಮೃತಿ ದಿನ ಅಂತನೂ ಕರೀಲಾಗುತ್ತೆ, ಆದ್ರೆ ಸ್ಮೃತಿ ದಿನದ ಜೊತೆ ಜೊತೆಗೆ ಸಮರ್ತಿ ದಿನ ಅಂತನೂ ಕರೀಲಾಗುತ್ತೆ. आज के दिन को ताजपोशी का दिन भी कहा जाता है, क्योंकि आज के दिन बाप दादा ने विशेष ब्रह्मा बाप ने निमित्त बने हुए महावीर बच्चों को विश्व सेवा का ताज पहनाया. ಇವತ್ತಿನ ಸ್ಮೃತಿ ದಿನ, ಸಮರ್ಥ ದಿನ ಹಾಗೂ ಈ ದಿನವನ್ನ ಪಟ್ಟಾಭಿಷೇಕದ ದಿನ ಅಂತನೂ ಕರೀಲಾಗುತ್ತೆ. ಏಕೆಂದ್ರೆ ಇವತ್ತಿನ ದಿನನೇ ಬಾಪ್ ದಾದವರು ವಿಶೇಷ ಬ್ರಹ್ಮ ತಂದೆ ನಿಮಿತ್ತ ಆಗಿರೋ ಮಹಾವೀರ ಮಕ್ಕಳಿಗೆ ವಿಶ್ವ ಸೇವೆಯ ಕಿರೀಟವನ್ನ ತೊಡಿಸಿದಂತಹ ದಿನ ಇವತ್ತು. ಬ್ರಹ್ಮ ಬಾಪ್ ಖುದ್ अननोन हुए और बच्चों को विश्व सेवा के स्मृति का तिलक दिया. बच्चों को करण हार बनाया और स्वयं करावन हार बने. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬೋರು ಸ್ವಯಂ ಗುಪ್ತ ಆದಂತಹ ಮಕ್ಕಳನ್ನು ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡಿದಂತಹ ಅಥವಾ ವಿಶ್ವ ಸೇವೆಯ ಸ್ಮೃತಿಯ ತಿಲಕವನ್ನಿಟ್ಟಂತ ದಿನ ಇವತ್ತು. ಮಕ್ಕಳನ್ನು ಮಾಡುವಂತವರನ್ನಾಗಿ ಮಾಡಿ ಸ್ವಯಂ ಮಾಡಿಸುವಂತವರಾದಂತಹ ದಿನ ಇವತ್ತು. अपने समान फरिश्ते रूप का वरदान देकर लाइट का ताज पहनाया. और बाप दादा ने जो ताज तिलक का वरदान दिया, उसी प्रमाण बच्चों का कर्तव्य देख खुश है. ತನ್ನ ಸಮಾನ ಫರಿಷ್ಠಾ ರೂಪದ ವರದಾನವನ್ನ ಕೊಟ್ಟು ಲೈಟಿನ ಕಿರೀಟವನ್ನ ತೊಡಿಸಿ ಬಾಪ್ ದಾದವರು ಯಾವ ಕಿರೀಟ ತಿಲಕ ವರದಾನ ಕೊಟ್ಟಿದ್ದಾರೆ ಅದರ ಪ್ರಮಾಣ ಮಕ್ಕಳ ಕರ್ತವ್ಯವನ್ನ ನೋಡಿ ಬಾಬೋರಿಗೆ ಖುಷಿ ಆಗುತ್ತೆ. बच्चों ने सेवा का वरदान कार्य में लाया, ये देख बाप दादा खुश है. ಮಕ್ಕಳು ಸೇವೆಯ ವರದಾನವನ್ನು ಕಾರ್ಯದಲ್ಲಿ ಉಪಯೋಗಿಸ್ತಾ ಇದ್ದೀರಿ, ಇದನ್ನ ನೋಡಿ ಬಾಪ್ ದಾದವರಿಗೆ ಖುಷಿ ಇದೆ. अभी तक जो पार्ट बजाया और आगे भी बजाना है, उसकी पदम गुणा ब्रह्मा बाप विशेष मुबारक दे रहे हैं. वाह बच्चे वाह. ಇಲ್ಲಿ ತನಕನೂ ಏನ್ ಪಾರ್ಟ್ ಮಾಡಿದಿರಿ, ಇನ್ನು ಮುಂದೆ ಮಾಡ್ತೀರಿ, ಅದಕ್ಕೆ ಪದಮಾ ಗುಣದಷ್ಟು ಬ್ರಹ್ಮ ತಂದೆ ವಿಶೇಷ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹೇಳ್ತಾರೆ, ವಾಹ ಮಕ್ಕಳೇ ವಾಹ. विदेश में भी चक्कर लगाए तो क्या देखा, हर बच्चा स्नेह में समाया हुआ है.
ದೇಶ ವಿದೇಶ ಎಲ್ಲ ಕಡೆನೂ ಬಾಬೋರು ಚಕ್ಕರ್ ಹಾಕಿದ್ರು ಏನ್ ನೋಡ್ತಾರೆ, ಎಲ್ಲ ಮಕ್ಕಳು ಬಾಬೋರ ಸ್ನೇಹದಲ್ಲಿ ಮುಳುಗಿದರೆ. तो बाप द्वारा समर्थियां मिली है, क्योंकि ये दिन विशेष स्नेह से समर्थियों का वरदान प्राप्त करने का दिन है. ಬಾಬೋರಿಂದ ಸಮರ್ಥತೆನೂ ಸಿಕ್ಕಿದೆ, ಅಂದ್ರೆ ಶಕ್ತಿನೂ ಸಿಕ್ಕಿದೆ. ಏಕೆಂದ್ರೆ ಇವತ್ತಿನ ದಿನ ವಿಶೇಷ ಸ್ನೇಹದಿಂದ ಸಮರ್ಥತೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ದಿನ ಆಗಿದೆ. बाप दादा ने देखा कोई कोई बच्चे बहुत अच्छे याद की लगन में ಸೇವಾ ಮೇ ಲಗೆ ಹುಯೇ ಹೇ. ಬಾಪ್ ದಾದವ್ರು ನೋಡ್ತಾರೆ, ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಬಾಬೋರ ನೆನಪಿನ ಲಗನಲ್ಲಿ, ಬಾಬೋರ ಸೇವೆಯ ಲಗನಲ್ಲಿದ್ದಾರೆ. ಅಮೃತ್ ವೇಲಾ ಬಹುತ್ ಅಚ್ಚಿ ರೀತಿ ಅನುಭವ ಕರ್ತೆ ಹೇ. ಮಕ್ಕಳು ಅಮೃತ್ ವೇಳೆಯಲ್ಲೂ ಬಹಳ ಚೆನ್ನಾಗಿ ಅನುಭವ ಮಾಡ್ತಾರೆ. अशरीरीपन का भी अनुभव करते हैं, लेकिन जब कर्म योगी बनने का समय आता है, दोनों काम, योगी का भी और कर्म का भी, दोनों काम इकट्ठे करने में फर्क पड़ जाता है. ಅಶರೀರಿಯಾಗೋ ಅನುಭವನೂ ಮಾಡ್ತಾರೆ ಮಕ್ಕಳು, ಅಮೃತ್ ವೇಳೆ ಚೆನ್ನಾಗಿ ಅನುಭವ ಮಾಡ್ತಾರೆ. ಆದ್ರೆ ಯಾವಾಗ ಕರ್ಮಯೋಗಿಗಳಾಗೋ ಸಮಯ ಬರುತ್ತೋ, ಎರಡೂ ಕೆಲಸ, ಯೋಗ ಮತ್ತು ಕರ್ಮ, ಈ ಎರಡನ್ನು ಒಟ್ಟಿಗೆ ಮಾಡೋದ್ರಲ್ಲಿ, ಬ್ಯಾಲೆನ್ಸ್ ಅಲ್ಲಿ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. पुरुषार्थ करते हैं कर्म और योग का बैलेंस हो, लेकिन जैसे अमृत वेले शक्तिशाली अवस्था का अनुभव करते हैं, वैसे कर्म में फर्क पड़ जाता है. ಮಕ್ಕಳು ಪುರುಷಾರ್ಥ ಮಾಡ್ತಾರೆ ಕರ್ಮ ಯೋಗದ ಬ್ಯಾಲೆನ್ಸ್ ಇಟ್ಕೊಳಕ್ಕೆ. ಆದ್ರೆ ಹೇಗೆ ಅಮೃತ್ ವೇಳೆ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡ್ತಿರೋ ಹಾಗೆ ಕರ್ಮದಲ್ಲಿ ವ್ಯತ್ಯಾಸ ಆಗುತ್ತೆ. ಕರ್ಮಯೋಗದಲ್ಲಿ, ಕರ್ಮ ಕ್ಷೇತ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಅಮೃತ್ ವೇಳೆ ಸ್ಥಿತಿಗೂ ಕರ್ಮಯೋಗದ ಸ್ಥಿತಿಗೂ मेहनत करनी पड़ती है. और बाप दादा ने सभी बच्चों को कह दिया है कि विश्व का विनाश अचानक होना है. ಪರಿಶ್ರಮನೂ ಪಡ್ಬೇಕಾಗತ್ತೆ ಕರ್ಮಯೋಗದ ಬ್ಯಾಲೆನ್ಸ್ ಇಟ್ಕೊಳ್ಬೇಕಂದ್ರೆ. ಯಾಕೆಂದ್ರೆ ಬಾಪ್ ದಾದವ್ರು ಎಲ್ಲಾ ಮಕ್ಕಳಿಗೂ ಹೇಳ್ಬಿಟ್ಟಿದ್ದಾರೆ, ವಿಶ್ವದ ವಿನಾಶ ಅಚಾನಕ್ ಆಗಿ ಆಗುತ್ತೆ. अगर सारा दिन अटेंशन के बजाय किसी भी धारणा की कमी होने कारण कर्म योगी की स्टेज में फर्क आता है. ಇಡೀ ದಿನ ಅಟೆನ್ಷನ್ ಕೊಡೋದ್ರ ಬದಲಾಗಿ ಯಾವುದೇ ಧಾರಣೆಯಲ್ಲಿ ಕೊರತೆ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಕರ್ಮಯೋಗಿ ಸ್ಥಿತಿಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. तो विश्व के विनाश की डेट तो बाप दादा ने अनाउंस नहीं करेंगे, लेकिन अपना जीवन का काल समाप्त कब होना है ये मालूम है. ಬಾಬೆ ಹೇಳ್ತಾರೆ ವಿಶ್ವದ ವಿನಾಶದ ಡೇಟು ಬಾಪ್ ದಾದವ್ರಂತೂ ಅನೌನ್ಸ್ ಮಾಡೋದಿಲ್ಲ, ಅನೌನ್ಸ್ ಮಾಡಕ್ ಇದು ಸಾಧ್ಯ ಇಲ್ಲ. ಆದ್ರೆ ನಿಮ್ಮ ಜೀವನ ಕಾಲ ಯಾವಾಗ ಸಮಾಪ್ತಿ ಆಗುತ್ತೆ ಅದು ಗೊತ್ತಾ ನಿಮ್ಗೆ? कोई को मालूम है कि मेरा मृत्यु फलानी डेट पर होना है, ಏ ಮಾಲೂಮ್? ಬಾಬೋರ್ ಕೇಳ್ತಾರೆ, ನಿಮ್ಗೆ ಗೊತ್ತಾ ನನ್ನ ಮೃತ್ಯು ಡೇಟ್ ಯಾವಾಗ ಅಂತ ಗೊತ್ತಿದ್ಯಾ? ಗೊತ್ತಿದ್ರೆ ಕೈ ಎತ್ತಿ. अचानक कुछ भी हो सकता है. कोई प्रकृति का कारण बनता है तो कितनों का मृत्यु साथ में हो जाता है. ಅಚಾನಕ್ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಈಗ ಪ್ರಕೃತಿ ಕಾರಣ ಆಗ್ಬಹುದು. ನಾವೇ ಹೇಳ್ತಾರೆ ಪ್ರಕೃತಿ ಕಾರಣ ಆದ್ರೂ ಎಷ್ಟೊಂದ್ ಜನದ ಮೃತ್ಯು ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ. ಪ್ರಕೃತಿ ವಿಕೋಪ ಯಾವುದೇ ತರದ್ದಿರ್ಬೋದು. तो विश्व के डेट के संकल्प से अलबेला नहीं बनना है. ವಿಶ್ವದ ಡೇಟಿನ ಸಂಕಲ್ಪ ಇಟ್ಕೊಂಡು ಇನ್ನು 100 ವರ್ಷಕ್ಕೆ 10 ವರ್ಷ ಇದೆ, ಇನ್ನು ಅಷ್ಟು ಸಮಯ ಇದೆ, ಇಷ್ಟನೇ ಇಸ್ವಿ ವಿನಾಶ ಆಗುತ್ತೆ, ಈ ತರ ವಿಶ್ವದ ಡೇಟ್ ಅನ್ನ ಸಂಕಲ್ಪದಲ್ಲಿ ಇಟ್ಕೊಂಡು ಹುಡುಗಾಟಿಕೆಯಲ್ಲಿ ಬರಬೇಡಿ. आपकी जगदम्बा का स्लोगन था तो कभी भी कब नहीं कहो, अब कल कुछ भी हो जाए लेकिन मुझे एवर रेडी रहना ही है. ಅದಕ್ಕೆ ಬಾಬೆ ಹೇಳ್ತಾರೆ ನಿಮ್ಮ ಜಗದಂಬೆಯ ಸ್ಲೋಗನ್, ಮಮ್ಮಾರವರ ಸ್ಲೋಗನ್ ಇತ್ತು, ಯಾವಾಗ ಅಂತಲ್ಲ, ಯಾವಾಗ ಅನ್ನೋದನ್ನ ಹೇಳ್ಬೇಡಿ, ಎಲ್ಲದನ್ನು ಈಗ ಅಂತ ಹೇಳಿ. ನಾಳೆ ಏನೇ ಆಗ್ಬೋದು, ಆದ್ರೆ ನಾನು ಎವರ್ ರೆಡಿ ಆಗಿರ್ಬೇಕು. तो इतनी तैयारी सबके अटेंशन में है,
ನಾಳೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋಷ್ಟು ಅಥವಾ ಇವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋಷ್ಟು ತಯಾರಿ ಕಡೆ ನಿಮ್ಮೆಲ್ಲರ ಅಟೆನ್ಷನ್ ಇದೆಯಾ? ಅಪ್ನಾ ಕರ್ಮ ಕಾ ಹಿಸಾಬ್ ಚುಕ್ತ ಕಿಯಾ ಹೈ? ನಿಮ್ಮ ಕರ್ಮದ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಂಡಿದ್ದೀರಾ? 4 ಸಬ್ಜೆಕ್ಟು ಜ್ಞಾನ, ಯೋಗ, ಸೇವೆ ಹಾಗೂ ಧಾರಣೆ, ಈ 4 ಕಡೆ ಅಥವಾ ಈ 4 ಸಬ್ಜೆಕ್ಟ್ ಅಲ್ಲಿ ತಯಾರಾಗಿದ್ದೀರಾ? ಪೂರಾ ಬೇಹದ್ಕೆ ವೈರಾಗ್ಯ ಕಾ ಅನುಭವ ಚೆಕ್ ಕಿಯಾ ಹೈ? ಸಂಪೂರ್ಣ ಬೇಹದ್ದಿನ ವೈರಾಗ್ಯವನ್ನ ಈ ಅನುಭವನ ಚೆಕ್ ಮಾಡ್ಕೊಂಡಿದ್ದೀರಾ? ನನಗೆ ಸಂಪೂರ್ಣ ಬೇಹದ್ದಿನ ವೈರಾಗ್ಯ ಇದೆ ಅಂತ. ಅಪ್ನಿ ದಿಲ್ ಮೇ ಯೇ ಚೆಕ್ ಕಿಯಾ ಕಿ ಎವೆ ರೆಡಿ ಹೇ? ನಿಮ್ಮ ಹೃದಯದಿಂದ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಂಡಿದ್ದೀರಾ? ನಾನು ಎವೆ ರೆಡಿ ಆಗಿದ್ದೀನಾ? ನಷ್ಟ ಮೋಹ ಸ್ಮೃತಿ ಸ್ವರೂಪ. ಏಕೆಂದ್ರೆ ಬ್ರಹ್ಮ ಬಾಪ್ ने भी स्वयं को पुरुषार्थ करके ऐसा बनाया। जो अनुभवी बच्चों ने देखा, कोई भी वातावरण, कोई भी तरफ ये वातावरण नहीं था। कोई हिसाब किताब का अचानक अशरीरी बनने का अभ्यास अशरीरी बनाकर उड़ गए. ಬಾಬೋರ್ ಹೇಳೋದು, ಬ್ರಹ್ಮ ಬಾಬೋರನ್ನ ನೋಡಿದ್ರಲ್ಲ, ನಷ್ಟ ಮೋಹ ಸ್ಮೃತಿ ಸ್ವರೂಪ. ಏಕೆಂದ್ರೆ ಬ್ರಹ್ಮ ಬಾಬೋರು ಸ್ವಯಂ ಪುರುಷಾರ್ಥ ಮಾಡಿ ತನ್ನನ್ನ ಅಷ್ಟು ಅನುಭವಿಯನ್ನಾಗಿ ಮಾಡ್ಕೊಂಡ್ರು. ಯಾವುದನ್ನ ನೀವು ಮಕ್ಕಳು ನೋಡಿದಿರಿ? ವಾತಾವರಣ ಹೇಗೆ ಇತ್ತು? ಲೆಕ್ಕಾಚಾರ ಅಚಾನಕ್ ಅಶರೀರಿ ಆಗೋ ಅಭ್ಯಾಸ ಅಶರೀರಿಯನ್ನಾಗಿ ಮಾಡಿ ಹಾರಿ ಹೋದ್ರು. ಬಾಬೋರ್ ಆತ್ಮ ಹಾರಿ ಹೋಯ್ತು ಸಂಪೂರ್ಣ ಆಗಿ. ಕೊಯ್ನೆ ಸಮಜಾ ಕಿ ಬ್ರಹ್ಮ ಬಾಪ್ ಜಾನೆ ವಾಲೆ ಹೇ? ಯಾರಿಗಾದ್ರೂ ಗೊತ್ತಿತ್ತಾ ಬ್ರಹ್ಮ ಬಾಬೋರ್ ಹೋಗ್ತಾರೆ ಈ ತರ ಮಧ್ಯದಲ್ಲಿ ಅಂತ? लेकिन नष्ट मोह बच्चों के हाथ में हाथ होते हुए कहाँ आकर्षण रही? ಆದ್ರೆ ಬ್ರಹ್ಮ ಬಾಬೋರು ಸಂಪೂರ್ಣ ನಷ್ಟ ಮೋಹಿಯಾಗಿದ್ರು. ಮಕ್ಕಳ ಕೈಯಲ್ಲಿ ಕೈ ಕೊಟ್ಟಿದ್ರು. ಪ್ರಕಾಶ್ ಮಣಿ ದಾದೀಜಿಯವ್ರ ಕೈಯಲ್ಲಿ ಕೈ ಕೊಟ್ಟಿದ್ರು. ತನ್ನ ಎಲ್ಲ ಶಕ್ತಿ ಪವರ್ಸ್ ಅನ್ನ ವಿಲ್ ಮಾಡಿದ್ರು. ಆದ್ರೆ ಎಲ್ಲಾದ್ರೂ ಬಾಬೋರಿಗೆ ಆಕರ್ಷಣೆ ಇತ್ತಾ? ಯಾವ್ದಾದ್ರೂ ಸೆಳೆತ ಆಯ್ತಾ? ಫರಿಷ್ಠ ಬನ್ಗೈ. ಹಾಗೆ ಸಂಪೂರ್ಣತೆಯನ್ನ ಪಡ್ಕೊಂಡು ಫರಿಷ್ಠ ಆದ್ರು. बच्चों को फरिश्ते बनाने का तिलक दे गए. इसका कारण बहुत समय अशरीरीपन का अभ्यास रहा. ಮಕ್ಕಳಿಗೂ ಅಶರೀರಿ ಆಗಿ ಅನ್ನೋ ತಿಲಕವನ್ನ ಕೊಟ್ಟು ಹೋದ್ರು. ಇದಕ್ಕೆ ಕಾರಣ ಬಾಬೋರು ಸಂಪೂರ್ಣತೆಯನ್ನ ಪಡ್ಕೊಂಡು ಸಂಪೂರ್ಣ ಎಲ್ಲ ಆಕರ್ಷಣೆಯಿಂದ ಮುಕ್ತವಾಗಿ ಹೇಗೆ ಹೋದ್ರು ಅಂದ್ರೆ ಅದಕ್ಕೆ ಕಾರಣ ಬಾಬೋರ ಬಹಳ ಕಾಲದ ಅಶರೀರಿ ಆಗೋ ಅಭ್ಯಾಸ ಮಾಡಿದ್ರು. ಕೈ ಅನುಭವಿ ಬಚ್ಚೆ ಜೋ ಸಾತ್ ರಹೆ ಉನ್ಹೋನೆ ಅನುಭವ ಕಿಯಾ ಕರ್ಮ ಕರ್ತೆ ಕರ್ತೆ ऐसे ಅಶರೀರಿ ಬನ್ ಜಾತೆ. ಕೆಲವು ಅನುಭವಿ ಮಕ್ಕಳು ಯಾರ ಬಾಬೋರ್ ಜೊತೆಯಾಗಿದ್ರು ಸಾಕಾರದಲ್ಲಿ, ಅವರಿದೆಲ್ಲ ಅನುಭವ ಮಾಡಿದರೆ ಬಾಬೋರ ಸ್ಥಿತಿಗಳನ್ನ. ಬಾಬೋರು ಕರ್ಮ ಮಾಡ್ತಾ ಮಾಡ್ತಾ ಮಾತಾಡ್ತಾನೆ ಅಶರೀರಿ ಆಗ್ಬಿಡ್ತಾ ಇದ್ರು. ये जो कर्म योग में अंतर पड़ जाता, इसका कारण कर्म करते स्मृति में इमर्ज नहीं होता, मैं आत्मा हूँ. ಬಾಬಾ ಹೇಳೋದು, ಅಮೃತ ವೇಳೆಗೂ ಕರ್ಮ ಯೋಗಕ್ಕೂ ಯಾಕೆ ವ್ಯತ್ಯಾಸ ಆಗುತ್ತೆ ಅಂದ್ರೆ ಇದಕ್ಕೆ ಕಾರಣ ಕರ್ಮ ಮಾಡ್ತಾ ಈ ಸ್ಮೃತಿ ನಿಮಗೆ ಇಮರ್ಜ್ ಆಗಿರೋದಿಲ್ಲ. ನನ್ನ ಆತ್ಮ ಅನ್ನೋ ಸ್ಮೃತಿ, ಆತ್ಮ ಗೊತ್ತು, ಆದ್ರೆ ಸದಾ ಆತ್ಮ ಸ್ಮೃತಿ ಇಮರ್ಜ್ ಆಗಿ ಇಟ್ಕೋಬೇಕು. ये तो सब जानते ही है, लेकिन मैं आत्मा कौन सी आत्मा हूँ? मैं करावनहार आत्मा हूँ और ये कर्मेंद्रिया करनहार है. ನನ್ನ ಆತ್ಮ ಅನ್ನೋದು ಸ್ಮೃತಿಯಲ್ಲಿ ಇರ್ಬೇಕು. ಆತ್ಮ ಗೊತ್ತಿದೆ, ಆದ್ರೆ ನನ್ನ ಆತ್ಮ ಎಂತಹ ಆತ್ಮ? ನಾನು ಒಂದು ಸ್ವಮಾನದೊಂದಿಗೆ ನಾನು ಎಂತಹ ಆತ್ಮ ಅನ್ನುವಂತಹ ಸ್ಮೃತಿ. ಬಾಬಾ ಹೇಳ್ತಾರೆ, ಕರ್ಮ ಯೋಗದಲ್ಲಿ ಕೊನೆ ಪಕ್ಷ ಇಷ್ಟಾದ್ರೂ ಸ್ಮೃತಿ ಇರಬೇಕು, ನಾನು ಮಾಡಿಸುವಂತಹ ಆತ್ಮ, ಈ ಕರ್ಮ ಇಂದ್ರಿಯಗಳು ಮಾಡುವಂತದ್ದಾಗಿದೆ. ನಾನು ಮಾಡಿಸುವಂತಹ ಆತ್ಮ ಅನ್ನೋ ಸ್ವಮಾನ, ಕರ್ಮ ಮಾಡ್ತನೂ ಸ್ಮೃತಿ ಸ್ವರೂಪರಾಗಿರಿ. चाहे कर्म इंद्रियों से कर्म कराना, लेकिन मैं
करावन हार हूँ मालिक हूँ. ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸ್ಬೇಕು, ಆದ್ರೆ ನಾನು ಮಾಡಿಸುವಂತಹ ಮಾಲೀಕ ನಾನು. ಮಾಡುವಂತಹ ಶರೀರ ಬೇರೆ, ಮಾಡಿಸುವಂತ ನನ್ನ ಆತ್ಮ ಮಾಲೀಕ ಬೇರೆ, ಈ ಅನುಭವ ಆಗ್ಬೇಕು. इस सीट पर अगर सेट है कोई भी कर्मेंद्रिय आर्डर में रहेगी. ಈ ಸೀಟಲ್ಲಿ ನೀವು ಕುತ್ಕೊಂಡಿದ್ದಾದ್ರೆ, ಈ ಭೃಕುಟಿಯ ಸೀಟಲ್ಲಿ, ಸ್ವಮಾನದ ಸೀಟಲ್ಲಿ ಯಾವುದೇ ಕರ್ಮೇಂದ್ರಿಯ ನಿಮ್ಮ ಆರ್ಡರ್ ಅಲ್ಲಿ ಇರುತ್ತೆ, ನಿಮ್ಮ ಆದೇಶದಂತೆ ನಡೆಯುತ್ತೆ. बिना सीट पर सेट होते कोई किसका भी मानता, तो करावन हार आत्मा हूँ, एक कर्मेंद्रिया करन हार है, करावन हार नहीं है. ಸೀಟಲ್ಲಿ ಇಲ್ದೆ ಯಾರ್ ಮಾತು ಕೇಳ್ತಾರೆ? ಬಾಬು ಹೇಳ್ತಾರೆ, ಮಾಡಿಸುವಂತ ಆತ್ಮ ನಾನು, ಮಾಡುವಂತಹ ಕರ್ಮೇಂದ್ರಿಯಗಳಿದು. ಮಾಡಿಸುವಂತದ್ದಲ್ಲ ಕರ್ಮೇಂದ್ರಿಯಗಳು, ಮಾಡುವಂತದ್ದು, ಮಾಡಿಸುವಂತ ನಾನು ಆತ್ಮ. जैसे ब्रह्मा बाप का अनुभव सुना कि ब्रह्मा बाप ने शुरू में अभ्यास किया तो रोज दिन की समाप्ति के समय इन कर्मेंद्रियों की राज दरबार लगाते थे. ಹೇಗೆ ಬ್ರಹ್ಮ ಬಾಬೋರ ಅನುಭವ ಕೇಳಿದಿರಿ, ಯಾರು ಸಾಕಾರದಲ್ಲಿ ಇದ್ದಾರೆ ಅವ್ರು ನೋಡಿದರೆ, ಬ್ರಹ್ಮ ಬಾಬೋರು ಶುರುವಿಂದನೂ ಈ ಅಭ್ಯಾಸ ಮಾಡಿದರೆ, ಪ್ರತಿದಿನ ರಾತ್ರಿ ಕೊನೆ ಸಮಯದಲ್ಲಿ ಈ ಕರ್ಮೇಂದ್ರಿಯಗಳ ರಾಜ ದರ್ಬಾರ್ ಮಾಡ್ತಾ ಇದ್ರು. ಪ್ರತಿದಿನ ಸ್ವರಾಜ್ಯ ದರ್ಬಾರ್. पुराने बच्चों ने वह डायरी देखी होगी तो रोज दरबार लगाते थे और करावन हार मालिक बन हर कर्मेंद्रियों का समाचार लेते थे, देते थे. ಹಳೆ ಮಕ್ಕಳು ಬಾಬೋರ ಡೈರಿ ನೋಡಿದಿರಿ, ಈಗಲೂ ಮಧುಬಂದಲ್ಲಿ ಡೈರಿ ಇದೆ ಬಾಬೋರ್ದು. ರಾಜ್ಯ ದರ್ಬಾರ್, ಪ್ರತಿನಿತ್ಯನೂ ರಾತ್ರಿ ಬಾಬೋರು ಸ್ವರಾಜ್ಯ ದರ್ಬಾರ್ ಮಾಡ್ತಾ ಇದ್ರು. ಮಾಡಿಸುವಂತಹ ಮಾಲೀಕ ಆಗಿ, ಆತ್ಮ ಆಗಿ ಪ್ರತಿಯೊಂದು ಕರ್ಮೇಂದ್ರಿಯಗಳ ಸಮಾಚಾರ ತಗೊಳ್ತಾ ಇದ್ರು, ರಿಪೋರ್ಟ್ ತಗೊಳ್ತಾ ಇದ್ರು. ಮತ್ತೆ ಅದಕ್ಕೇನ್ ಆದೇಶ ನಿರ್ದೇಶನಗಳು ಕೊಡ್ತಾ ಇದ್ರು. इतना अटेंशन शुरू में ही ब्रह्मा बाप ने भी दिया तो आपको भी करावन हार मालिक समझ कर्मेंद्रियों से कर्म करवाना है. ಇಷ್ಟೊಂದು ಅಟೆನ್ಷನ್ ಡಿಟ್ಯಾಚ್ ಆಗಿ ಶುರುವಿಂದನೂ ಬ್ರಹ್ಮ ಬಾಬೋರ್ ಕೊಟ್ಟಿದ್ರು, ಆದಿಯಿಂದನೂ ಇದೇ ಪ್ರಾಕ್ಟೀಸ್ ಮಾಡಿದ್ರು. ನೀವುನು ಮಾಡಿಸುವಂತಹ ಮಾಲೀಕ ನನ್ನ ಆತ್ಮ, ಈ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಆತ್ಮ ರಾಜ, ಈ ಕರ್ಮ ಇಂದ್ರಿಯಗಳು ಜೊತೆಗಾರರು. तो चेक करना चाहिए आज के दिन विशेष मन बुद्धि संस्कार, स्वभाव कहो संस्कार कहो, इनों का क्या हाल रहा. ಬಾಬಾ ಹೇಳೋದು, ಚೆಕ್ ಮಾಡ್ಕೊಳ್ಬೇಕು ಇದನ್ನ ನೀವು. ರಾಜ್ಯ ದರ್ಬಾರಲ್ಲಿ ಎಲ್ಲರೂ ಇಡೀ ದಿನ ಏನ್ ಮಾಡ್ತಾರೆ, ರಾಜ ಆಜ್ಞೆ ಎಷ್ಟು ಪಾಲಿಸ್ತಾರೆ ಎಲ್ಲ ಚೆಕ್ ಮಾಡ್ತಾರಲ್ಲ, ಹಾಗೆ ನೀವು ಚೆಕ್ ಮಾಡ್ಕೊಳ್ಬೇಕು. ಇವತ್ತಿನ ದಿನ ವಿಶೇಷ ಮನ ಬುದ್ಧಿ ಸಂಸ್ಕಾರ, ಸಂಸ್ಕಾರ ಅಂತ ಹೇಳಿ ಅಥವಾ ಸ್ವಭಾವ ಅಂತ ಹೇಳಿ, ಇದರ ಸ್ಥಿತಿಗತಿ ಇವತ್ತು ಇಡೀ ದಿನ ಹೇಗಿತ್ತು. और फौरन चेक करने से कर्मेंद्रियों को अटेंशन रहता, हमारा राजा हमारा हालचाल लेगा. तो आत्मा राजा करन हार, कर्मेंद्रियों से करावन हार बन ಚೆಕ್ करो. ಬಾಬಾ ಹೇಳ್ತಾರೆ, ತಕ್ಷಣ ಚೆಕ್ ಮಾಡ್ಕೊಳ್ಳೋದ್ರಿಂದ ಕರ್ಮೇಂದ್ರಿಯಗಳಿಗೂ ಅಟೆನ್ಷನ್ ಇರುತ್ತೆ. ಈಗ ರಾಜ ಚೆಕ್ ಮಾಡಿಸ್ತಾನೆ ಅನ್ನೋದು ಪ್ರಜೆಗಳಿಗೆ ಗೊತ್ತಿದೆ ಅಂದ್ರೆ ಅಟೆನ್ಷನ್ ಇರುತ್ತೆ. ಓ, ಇವತ್ತು ನಮ್ಮ ರಾಜ ನನ್ನ ಸ್ಥಿತಿಗತಿ ಬಗ್ಗೆ ಕೇಳ್ತಾರೆ, ಸಮಾಚಾರ ತಗೋತಾರೆ ಅಂತ. ಹಾಗೆ ಆತ್ಮ ರಾಜ, ಮಾಡಿಸುವಂತಹ ಆತ್ಮ, ಮಾಡುವಂತಹ ಕರ್ಮೇಂದ್ರಿಯಗಳಿಂದ ಮಾಡಿಸುವಂತವನ ಚೆಕಿಂಗ್, ಮಾಲೀಕನ ಚೆಕಿಂಗ್ ಕರ್ಮೇಂದ್ರಿಯಗಳದು. नहीं तो देखा गया कई बच्चे कहते हैं हम कर्मेंद्रियों को ऑर्डर करते हैं लेकिन फिर हो जाता है. ಇಲ್ಲಾಂದ್ರೆ ಪ್ರಾಕ್ಟಿಕಲ್ ನೋಡಿದ್ರೆ ಕೆಲವೊಂದು ಮಕ್ಕಳು ಏನ್ ಹೇಳ್ತಾರೆ, ರಾಜ ತನ್ನ ಸ್ಥಿತಿ ಗತಿನ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವು ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡ್ತೀವಿ, ಆದ್ರೆ ಮತ್ತೆ ಅದೇ ಆಗುತ್ತೆ, ಆರ್ಡರ್ ಕೇಳೋದಿಲ್ಲ. पुरुषार्थ करते हैं लेकिन कोई संस्कार स्वभाव आर्डर में नहीं रहते हैं. ನಾವೇನೋ ಪ್ರಯತ್ನ ಮಾಡ್ತೀವಿ, ಆದ್ರೆ ಕೆಲವು ಸ್ವಭಾವ ಸಂಸ್ಕಾರ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಆರ್ಡರ್ ಅಲ್ಲಿ ಇರಲ್ಲ.
उसका कारण इस अपने स्वभाव स्वमान की सीट पर सेट नहीं रहते हो. ಇದಕ್ಕೆಲ್ಲ ಕಾರಣ ಏನು? ಬಾಬಾ ಹೇಳ್ತಾರೆ, ನೀವು ನಿಮ್ಮ ಸ್ವಮಾನದ ಸೀಟಲ್ಲಿ ಸೆಟ್ ಆಗಿರಲ್ಲ. बिना सीट पर बैठने के ऑर्डर कितना भी करो, ऑर्डर मानने वाले मानते नहीं है. ನೀವು ಸೀಟಲ್ಲಿ ಸೆಟ್ ಆಗಿಲ್ಲ, ಆ ಸ್ವಸ್ಥಿತಿಯ ಸೀಟಲ್ಲಿ ಸ್ವಮಾನದ ಸೀಟಲ್ಲಿ ಕುತ್ಕೊಂಡಿಲ್ಲ ಅಂದ್ರೆ ನೀವು ಏನೇ ಆರ್ಡರ್ ಮಾಡಿ ಆದ್ರೆ ಆರ್ಡರ್ ಅನ್ನ ಒಪ್ಕೊಳ್ಳೋದಿಲ್ಲ, ಕೇಳೋದಿಲ್ಲ. ನಿಮ್ ಸೀಟಲ್ಲಿ ಇಲ್ಲದೆ ಇದ್ರೆ तो कर्म करते अपने करावन हार मालिक पन की सीट पर सेट रहो. ಅದೇ ರೀತಿ ಇಡೀ ದಿನ ಕರ್ಮ ಮಾಡ್ತಾನೋ ನಾನು ಮಾಡಿಸುವಂತಹ ಮಾಲೀಕ ಆತ್ಮ ಅನ್ನೋ ಸೀಟಲ್ಲಿ ಸೆಟ್ ಆಗಿರಿ. कई बच्चे ये भी बाप दादा से रूहान करते कि बाबा आपने हमें सर्वशक्तिवान बनाया. शक्तिवान भी नहीं, सर्वशक्तिवान का वरदान हर एक बच्चे को ब्राह्मण जन्म लेते हुए दिए हैं. याद है अपने जन्म का वरदान. ಕೆಲವೊಂದು ಮಕ್ಕಳು ಬಾಪ್ ದಾದವ್ರ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತಾರೆ. ಬಾಬಾ ನೀವಂತೂ ನನಗೆ ಸರ್ವಶಕ್ತಿವಾನ್ ಮಾಡಿದಿರಿ. ಶಕ್ತಿವಾನ್ ಅಲ್ಲ, ಸರ್ವಶಕ್ತಿವಾನ್ ಅನ್ನೋ ವರದಾನ ಪ್ರತಿ ಒಂದು ಮಕ್ಕಳಿಗೂ ಈ ಬ್ರಾಹ್ಮಣ ಜನ್ಮ ತಗೊಳ್ಳುವಾಗೆ ಕೊಟ್ಟಿದ್ದಾರೆ. ನೆನಪಿದೆಯಾ ನಿಮ್ಮ ಜನ್ಮದ ವರದಾನ? हर एक बच्चे को बाप ने मास्टर सर्वशक्तिमान भव का वरदान दिया है. ಪ್ರತಿ ಒಂದು ಮಕ್ಕಳಿಗೂ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಅನ್ನೋ ವರದಾನ ಕೊಟ್ಟಿದ್ದಾರೆ. किसने वरदान दिया? ऑलमाइटी अथॉरिटी ने. लेकिन कंप्लेंट करते जिस समय जो शक्ति चाहिए वह आती नहीं है. ಈ ವರದಾನವನ್ನ ಕೊಟ್ಟವ್ರು ಯಾರು? ಸರ್ವಶಕ್ತಿವಂತ ಆಲ್ಮೈಟಿ ಅಥಾರಿಟಿ. ಆದ್ರೆ ಏನ್ ಕಂಪ್ಲೇಂಟ್ ಮಾಡ್ತಾರೆ? ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಅದು ಬರೋದಿಲ್ಲ, ನಮ್ಮ ಆರ್ಡರ್ ಅನ್ನ ಕೇಳೋದಿಲ್ಲ. ಬಾಬಾ ಕೇಳ್ತಾರೆ, ಕ್ಯೂ? जब ಆಲ್ಮೈಟಿ ಅಥಾರಿಟಿ ಕಾ ವರದಾನ್ ಹೈ ಉಸ್ಸೆ ಬಡಾ ಕೋಯಿ ನಹಿ. ಯಾವಾಗ ಅದು ಸರ್ವಶಕ್ತಿವಂತನ್ ವರದಾನ, ಅವ್ರಿಗಿಂತ ದೊಡ್ಡವರಂತೂ ಯಾರು ಇಲ್ಲ. ಇವ್ರ ಮಾತು ಕೇಳಲ್ಲ, ಅವ್ರ ಮಾತು ಕೇಳ್ತಾರೆ ನಕೆ. तो वरदान के स्थिति में स्थित रह करके अगर ऑर्डर करो तो हो नहीं सकता. आप ಆರ್ಡರ್ ಕರೋ ಶಕ್ತಿ ನಹಿ ಮಾನೆ. ಈ ವರದಾನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನೀವು ಆರ್ಡರ್ ಮಾಡಿ ಇದು ಸಾಧ್ಯ ಇಲ್ಲ. ನಿಮ್ಮ ಆದೇಶವನ್ನ ಪಾಲಿಸದೇ ಇರಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತಾರೆ ಶಕ್ತಿ ನಹಿ ಮಾನೆ, ಶಕ್ತಿ ನಿಮ್ಮ ಆದೇಶನ ಕೇಳೋದಿಲ್ಲ ಅನ್ನೋದು ಸಾಧ್ಯ ಇಲ್ಲ. ನೀವು ಈ ವರದಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆದೇಶ ಮಾಡಿ. ಏಕ್ ತೋ ಆತ್ಮ ಮಾಲಿಕ್ ಹೇ, ಸರ್ವಶಕ್ತಿವಾನ್ ಕಾ ವರದಾನ್ ಮಿಲಾ ಹುವಾ ಹೈ. ಒಂದು ನೀವು ಆತ್ಮ ಅಂತೂ ಮಾಲೀಕರು, ಇನ್ನೊಂದು ಈ ಆತ್ಮಕ್ಕೆ ಸರ್ವಶಕ್ತಿವಾನ್ ಅನ್ನೋ ವರದಾನ ಸಿಕ್ಕಿದೆ. ಉಸ್ ಸ್ವರೂಪ್ ಮೇ ಸ್ಥಿತ್ ಹೋಕೆ ಮಾಲಿಕ್ ಹೂ ವರದಾನ್ ಹೇ. दोनों स्वरूप की स्मृति के ಸ್ಥಿತಿ ಮೇ ರಹ ಕರ್ಕೆ ಆರ್ಡರ್ ಕರೋ. ಆ ಸ್ವರೂಪದಲ್ಲಿ ಸ್ಥಿತ ಆಗಿ ಮಾಲೀಕ ಆಗಿ ವರದಾನ ಕೊಡಿ. ಬಾಬಾ ಹೇಳ್ತಾರೆ ಎರಡೂ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿದ್ದು ಆರ್ಡರ್ ಮಾಡಿ. ಒಂದು ಸ್ವಯಂನ ಸ್ಥಿತಿ ಮಾಲೀಕನ ಸ್ಥಿತಿಯಲ್ಲಿ ಸ್ಥಿತ ಆಗಿ, ವರದಾನಿ ಸ್ವರೂಪದಲ್ಲಿ ಸ್ಥಿತ ಆಗಿ ಆರ್ಡರ್ ಮಾಡಿ. ಶಕ್ತಿ आपका ಆರ್ಡರ್ नहीं माने असंभव, क्योंकि वरदान और बाप के प्रॉपर्टी का अधिकार है. संगम युग पर आप सबको सर्वशक्तिवान का टाइटल मिला है, सिर्फ उस स्थिति में स्थित नहीं रहते हो. ಬಾಬಾ ಹೇಳ್ತಾರೆ ಶಕ್ತಿಗಳು ನಿಮ್ಮ ಮಾತು ಕೇಳಲ್ಲ ಅನ್ನೋದು ಅಸಂಭವ. ಏಕೆಂದ್ರೆ ನಿಮಗೆ ವರದಾನ ಇದೆ, ಬಾಬೋರ ಪ್ರಾಪರ್ಟಿ ಮೇಲೆ ಅಧಿಕಾರ ಇದೆ. ಸಂಗಮ ಯುಗದಲ್ಲಿ ನಿಮ್ಮೆಲ್ಲರಿಗೂ ಸರ್ವಶಕ್ತಿವಾನ್ ಅನ್ನೋ ಟೈಟಲ್ ಸಿಕ್ಕಿದೆ. ಆ ಸ್ಥಿತಿಯಲ್ಲಿ ನೀವು ಸ್ಥಿತರಾಗಿರಲ್ಲ ಅಂದ್ರೆ ಹೇಗ್ ಸಾಧ್ಯ? ಬಾಬಾ ಹೇಳ್ತಾರೆ ಸದಾ ನೈ ರೇತೆ, ಕಭಿ ಕಭಿ ಆ ಜಾತಾ ಹೇ. ಸದಾ ಇರಲ್ಲ ನೀವು ಆ ಸ್ಥಿತಿಯಲ್ಲಿ, ಕೆಲವೊಮ್ಮೆನೋ ಶಬ್ದ ಬಂದ್ ಬಿಡುತ್ತೆ. ಕಭಿ ಶಬ್ದ ಅಪ್ನೆ ಬ್ರಾಹ್ಮಣ್ ಡಿಕ್ಷನರಿ ಸೆ ನಿಕಾಲ್ ದೋ. ಆಗಾಗ ಅಥವಾ ಕೆಲವೊಮ್ಮೆ ಅನ್ನೋ ಈ ಶಬ್ದ ಇದೆಯಲ್ಲ ಕಭಿ ಅನ್ನೋದು, ಇದನ್ನ ಈ ಬ್ರಾಹ್ಮಣರ ಡಿಕ್ಷನರಿಯಿಂದನೇ ತೆಗೆದುಹಾಕಿ. ಈಗೀಗ ಹಾಜಿರ್, ಯಾವಾಗ ಅನ್ನೋ ಪ್ರಶ್ನೆ ಇಲ್ಲ. ಯಾವುದೇ ಪ್ರಾಪ್ತಿ ಬೇಕು, ಯಾವುದೇ ಶಕ್ತಿ ಬೇಕು, ಈಗೀಗ ಆದೇಶ. आप कहते हो ना अभी बाबा
आपको हम याद करते तो आप हाजिर हो जाते है ना ಅನುಭವ್ ಹಾತ್ ಉಠಾವ್ ನೀವೇನ್ ಹೇಳ್ತೀರಿ ಬಾಬೋರನ್ನ ಕರೆದ ತಕ್ಷಣ ಬಾಬೋರ್ ನನ್ ಮುಂದೆ ಎಂತೆಂತ ಪರಿಸ್ಥಿತಿ ಎಂತೆಂತ ಸಂದರ್ಭದಲ್ಲಿ ಹಾಜೀರಾಗ್ತಾರೆ ಅಂತ ಹೇಳ್ತೀರಿ ಇದೆ ಅಲ್ವಾ ಈ ತರ ಅನುಭವ ಕೈ ಎತ್ತಿ ಇದೆಯಾ ಅನುಭವ ಈಗ ನೋಡಿ हाथ तो उठा रहे हो बाप हाजिर हो जाता अजुर हाजिर हो जाता तो शक्ति क्या है ಬಾಬಾ ಹೇಳ್ತಾರೆ ನೋಡಿ ಕೈಯಂತೂ ಎತ್ತಾ ಇದ್ದೀರಿ ಬಾಬೋರ್ ಸ್ವಯಂ ಹಾಜಿರಾಗ್ತಾರೆ ಅಜೂರ್ ಮಾಲೀಕ ಜಗತ್ತಿನ ಮಾಲೀಕ ನಿಮ್ ಮುಂದೆ ಹಾಜಿರಾಗ್ತಾರೆ ಅಂದ್ರೆ ಈ ಶಕ್ತಿ ಏನು ಅಂತ ಈ ಶಕ್ತಿಯ ಬಿ ಆಪ್ಕೋ ಬಾಪ್ಕಿ ಪ್ರಾಪರ್ಟಿ ಮೇ ಮಿಲಿ ಈ ಶಕ್ತಿಗಳು ನಿಮ್ಗೆ ಬಾಬೋರಿಂದ प्रॉपर्टी सिक्किरदो तो मालिक बन के ऑर्डर करो मालिक बन के ऑर्डर नहीं करते हो शक्ति खो जाती है ना तो उसी स्थिति में रहते हुए ऑर्डर करते हो मालिक ही नहीं तो ऑर्डर क्यों माने ಮಾಲೀಕರಾಗಿ ಆರ್ಡರ್ ಮಾಡಿ ಅಂದ್ರೆ ಆತ್ಮ ಸ್ಥಿತಿಯಲ್ಲಿದ್ದು ಸ್ವಮಾನದ ಸ್ಥಿತಿಯ ಸೀಟಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿ ನೀವು ಮಾಲೀಕರಾಗಿ ಆರ್ಡರ್ ಮಾಡಲ್ಲ ಅಂದ್ರೆ ಶಕ್ತಿಗಳು ಗುಪ್ತವಾಗ್ಬಿಡುತ್ತೆ ಬಾಬಾ ಹೇಳ್ತಾರೆ ಆ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆರ್ಡರ್ ಮಾಡ್ತೀರಿ ಅಂದ್ರೆ ಆಗ ಶಕ್ತಿಗಳು ನಿಮ್ಮ ಆರ್ಡರ್ ಅನ್ನ ಕೇಳುತ್ತೆ ಯಾಕೆಂದ್ರೆ ನೀವು ಮಾಲೀಕರಾಗ್ಲಿಲ್ಲ ಅಂದ್ಮೇಲೆ ನೀವು ಮಾಲೀಕರೇ ಅಲ್ಲ ಅಂದ್ಮೇಲೆ ಆರ್ಡರ್ ಯಾಕೆ ಕೇಳ್ತಾರೆ ಬಾಪ್ ದಾದಾ ಅಭಿ ಕ್ಯಾ ಚಾತೆ ಪತಾ ಹೇನಾ ಬಾಪ್ ದಾದವ್ರು ಏನ್ ಬಯಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ಲ बाप अभी यही चाहते मेरा एक एक बच्चा कर्म करते हुए भी राजा बच्चा बन स्वराज्य अधिकारी बन स्वराज्य की सीट को नहीं छोड़े ಬಾಬೋರಿಗೆ ಇದನ್ನೇ ಬಯಸ್ತಾರೆ ನನ್ನ ಒಂದೊಂದು ಮಗುನು ಕರ್ಮ ಮಾಡ್ತಾ ರಾಜ ಬಚ್ಚ ಆಗ್ಲಿ ಸ್ವರಾಜ್ಯ ಅಧಿಕಾರಿಯಾಗಿ ಸ್ವರಾಜ್ಯದ ಸೀಟನ್ನ ಬಿಡದೆ ಇರ್ಲಿ ಆ ಸೀಟಲ್ಲಿ ಯಾವಾಗ್ಲೂ ಸೆಟ್ ಆಗಿರ್ಲಿ ರಾಜ ಅಂದ್ರೆ ಇಡೀ ದಿನ ರಾಜನೇ ಇರ್ತಾರೆ ಒಂದ್ ಸ್ವಲ್ಪ ಹೊತ್ತು ರಾಜ ಇನ್ನೊಂದ್ ಸ್ವಲ್ಪ ಹೊತ್ತು ಮಂತ್ರಿ ಇನ್ನೊಂದ್ ಸ್ವಲ್ಪ ಹೊತ್ತು ಪ್ರಜೆ ಹಂಗಿರಲ್ಲ ರಾಜ ಮನ ರಾಜ कि कभी राजा होता कभी नहीं तख्त पर बैठना या नहीं बैठना वह अलग बात लेकिन घर में भी रहते मैं राजा हूँ ये तो नहीं भूलता है ना ಸಿಂಹಾಸನದಲ್ಲಿ ಕುತ್ಕೊಂಡಿರ್ತಾರೋ ಕುತ್ಕೊಂಡಿರಲ್ವೋ ಅದು ಬೇರೆ ಮಾತು ಆದ್ರೆ ಮನೆಯಲ್ಲಿರ್ಲಿ ಎಲ್ಲಾದ್ರೂ ಇರ್ಲಿ ರಾಜ ಅಂದ್ಮೇಲೆ ರಾಜ ಅಲ್ವಾ ಆ ರಾಜ ಅನ್ನೋದು ಎಲ್ಲೂ ಮರ್ತೋಗಲ್ಲ ತಾನೆ तो कर्म योगी और अमृत वेले के यथार्थ योग शक्तिशाली स्थिति उसमें फर्क नहीं पड़ना चाहिए कर्म योगी ಹಾಗೂ ಅಮೃತ್ ವೇಳೆಯಿಂದ ಯಥಾರ್ಥ ಯೋಗ ಶಕ್ತಿಶಾಲಿ ಸ್ಥಿತಿ ಇದರಲ್ಲಿ ಎಂದು ವ್ಯತ್ಯಾಸ ಆಗಬಾರ್ದು ಕರ್ಮಯೋಗಿಗೂ ಅಮೃತ್ ವೇಳೆ ಯೋಗಕ್ಕೂ ವ್ಯತ್ಯಾಸ ಆಗಬಾರ್ದು ಡಬಲ್ ಕಾಮ್ ಹೇ ಲೇಕಿನ್ ಆಪ್ ಕೌನ್ ಹೋ ಡಬಲ್ ಕಾರ್ಯ ಇದೆ ನೀವು ಯಾರು ನೀವು ಇಡೀ ವಿಶ್ವ ಪರಿವರ್ತಕರು ವಿಶ್ವ ಕಲ್ಯಾಣಕಾರಿಗಳು ಆದ್ದರಿಂದ ಬಾಪ್ ದಾದವರು ಇದೇ ಬಯಸ್ತಾರೆ ಚಲ್ತೆ ಫಿರ್ತೆ ರಾಜಾಪನ್ ನಹಿ ಭೂಲೋ ಸೀಟ್ ಕೋ ನಹಿ ಚೋಡು ನಡೀತಾ ಓಡಾಡ್ತಾನೋ ರಾಜ ಅನ್ನೋ ಆ ರಾಜತನ ಏನಿದೆ ಅದನ್ನ ಮರಿಬೇಡಿ ಸೀಟನ್ನು ಬಿಡಬೇಡಿ ಅಂದ್ರೆ ಸೀಟ್ ಸ್ವಮಾನದ ಸೀಟನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಬಿನಾ ಸೀಟ್ಗೆ ಕೊಯ್ ಆರ್ಡರ್ ನಹಿ ಮಾಂತ ಎಷ್ಟು ಸಲ ಹೇಳ್ತಾರೆ ಬಾಬೋರು ಸೀಟಲ್ಲಿ ಇಲ್ದೆ ಹೋದ್ರೆ ಆದೇಶವನ್ನ ಕೇಳೋದಿಲ್ಲ ಆಜ್ಕಲ್ ದೇಖೋ ಸೀಟ್ಗೆ ಪೀಚಾ ಕಿತನಾ ಕುಚ್ ಕರ್ತೆ ಹೇ ಕಲಿಯುಗದಲ್ಲಿ ನೋಡಿ ಒಂದು ಸೀಟಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಏನೇನೆಲ್ಲ ಮಾಡ್ತಾರೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಈಗ ಜಗತ್ತಲ್ಲಿ ಒಂದು ಸೀಟ್ ಬೇಕು ಒಂದು ಗ್ರಾಮ ಪಂಚಾಯಿತಿ ಸೀಟ್ ಬೇಕು ಅಂದ್ರೇನೆ ಏನ್ ಮಾಡ್ತಾರೆ हर समय जो काम करते हो वह काम करते भी अपने मन का टाइम टेबल बना के रखो ಇಡೀ ಸಮಯ ನೀವೇನೇ ಕೆಲಸ ಮಾಡಿ ಇಡೀ ದಿನ ಕರ್ಮ ಮಾಡ್ತಾನೋ ತನ್ನ ಮನಸ್ಸಿನ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ ये काम करते हुए मन का ಸ್ವಮಾನ್ ಕ್ಯಾ रहेगा ಈ ಕೆಲಸ ಮಾಡುವಾಗ ಏನ್ ಸ್ವಮಾನ ಇಟ್ಕೋಬೇಕು ಇಡೀ ದಿನ ಅಮೃತ್ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ಭಿನ್ನ ಭಿನ್ನ ಕರ್ಮಗಳು ಅದಕ್ಕೆ ತಕ್ಕಂತೆ ಸ್ವಮಾನ ಏನ್ ಇಟ್ಕೊಳ್ಬೇಕು ಅದರ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಇವತ್ತಿನ ದಿನ ಏನ್ ಲಕ್ಷ್ಯ ಇಟ್ಕೊಳ್ತೀನಿ ನಾನು हर काम में टाइम जो भी अपने स्वमान की लिस्ट है भले भिन्न भिन्न टाइम टेबल बनाओ जैसे स्थूल कर्म का टाइम टेबल फिक्स करते हो वैसे मन का टाइम टेबल को भी फिक्स
ಕರೋ. ಯಾವುದೇ ಕೆಲಸ ಮಾಡಿ, ಬಾಬಾ ಹೇಳ್ತಾರೆ ನಿಮ್ಮ ಸ್ವಮಾನದ ಲಿಸ್ಟ್ ಅನ್ನ ಮುಂದೆ ತಂದ್ಕೊಳ್ಳಿ. ಭಲೆ ಭಿನ್ನ ಭಿನ್ನ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ಯ ವ್ಯವಹಾರದ ಅನುಸಾರ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಹೇಗೆ ಸ್ಥೂಲ ಕರ್ಮದ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋತಿರೋ ಹಾಗೆ ಮನಸ್ಸಿನ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡಿ. ಅಂದ್ರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸ್ವಮಾನವನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳೋದು. ಈಗ ಬಾಬಾ ಹೇಳ್ತಾರೆ ಅಮೃತ್ ವೇಳೆ ನಾನು ಬಾಬುವರ ಮಗು, ತಂದೆ ಮಕ್ಕಳ ಆ ಸಂಬಂಧ ಅಂತ ಹೇಳಿ ನಾನು ಬಾಬುವರ ಮಗು, ಬಾಬುವರ ಆಸ್ತಿಯ ಹಕ್ಕುದಾರ ಅನ್ನೋ ಸ್ಮೃತಿ ಇಟ್ಕೊಳ್ಳಿ. ಬಾಬಾ ಹೇಳ್ತಾರೆ ಸ್ನಾನ ಮಾಡುವಾಗ್ಲೂ ಸ್ಮೃತಿ ಇರಬೇಕು, ಇದು ಚೈತನ್ಯವಾದ ಮಂದಿರ, ನನ್ನ ಆತ್ಮ ಇದರಲ್ಲಿರೋ ಸುಂದರವಾದ ಪೂಜ್ಯ ಪ್ರಭು ಪ್ರಿಯ ಮೂರ್ತಿ. ಹೀಗೆ ಒಂದೊಂದು ಕರ್ಮ ಮಾಡುವಾಗ್ಲೂ, ಸ್ವಚ್ಛ ಮಾಡುವಾಗ್ಲೂ ಸ್ಥೂಲವಾಗಿ ಬಾಬೋರ್ ಸೇವೆಯಲ್ಲಿ ಸ್ಥಾನ ಸ್ವಚ್ಛ ಮಾಡಿಸ್ತಾ ಇದ್ದೀನಿ ನನ್ನ ಆತ್ಮ ಈ ಕರ್ಮೇಂದ್ರಿಯದ ಮೂಲಕ. ಹಾಗೆ ಬಾಬೋರ್ ನನ್ನ ಆತ್ಮವನ್ನ, ಬುದ್ಧಿಯನ್ನ, ಸಂಸ್ಕಾರವನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ವಿಚಾರ ಸಾಗರ ಮತನ ಮಾಡಿ ಅದಕ್ಕೆ ತಕ್ಕಂತೆ ಸ್ಥಿತಿಯಲ್ಲಿ, ಹಾಗೆ ಇಡೀ ಕರ್ಮ ಮಾಡುವಾಗ ಪ್ರತಿಯೊಂದು ಕರ್ಮಕ್ಕೂ ಒಂದೊಂದು ಸ್ವಮಾನವನ್ನ ಜೋಡಿಸ್ಕೊಳ್ಬೇಕು. उसके साथ स्वमान कौन सा रखना है, मालिकपन का अधिकार किस स्वमान के रूप में रखना है. ಅದ್ರ ಜೊತೆಗೆ ಯಾವ ಸ್ವಮಾನ ಸ್ಮೃತಿಯಲ್ಲಿ ಇಟ್ಕೋಬೇಕು, ಮಾಲೀಕತನದ ಅಧಿಕಾರ ಯಾವ ಸ್ವಮಾನದ ರೂಪದಲ್ಲಿ ಇಟ್ಕೋಬೇಕು. ಈ ಮನಸ್ಸಿನ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಮಾಡ್ಕೊಳಕ್ ಬರುತ್ತಲ್ವಾ, ಮಾತೆಯರಿಗೆ ಬರುತ್ತಾ? ಮಾತಾಯೇ ಅಪ್ನ ಆಪೇ ಹಿ ಪ್ರೋಗ್ರಾಮ್ ಬನಾವ್, ನಿಮ್ ಪ್ರೋಗ್ರಾಮ್ ನೀವೇ ಮಾಡ್ಕೊಳ್ಳಿ. अच्छा खाना बनाना है, उस समय कौन सा स्वमान अपनी बुद्धि में इमर्ज रखना है. बहुत माला है स्वमान की. ಬಾಬಾ ಹೇಳ್ತಾರೆ ಮಾತೆಯರು ನಿಮ್ಮ ಪ್ರೋಗ್ರಾಮ್ ನೀವೇ ಮಾಡ್ಕೊಳ್ಳಿ. ಅಡ್ಗೆ ಮಾಡ್ತೀರಿ, ಬಾಬೋರಿಗೆ ಭೋಗ ಮಾಡ್ತೀರಿ, ಆ ಸಮಯದಲ್ಲಿ ಯಾವ ಸ್ವಮಾನ ನನ್ನ ಬುದ್ಧಿಯಲ್ಲಿ ನಾನು ಇಮರ್ಜ್ ಆಗಿ ಇಟ್ಕೋಬೇಕು, ಯಾವ ಸ್ವಮಾನ, ಯಾವ ಸಂಬಂಧ, ಇವೆಲ್ಲ ಸ್ಮೃತಿಗೆ ತಂದ್ಕೊಳ್ಳೋದು. ಬಾಬಾ ಹೇಳ್ತಾರೆ ಸ್ವಮಾನಗಳದ್ದು ಬಹುದೊಡ್ಡ ಮಾಲೆನೇ ಇದೆ. ಇತ್ತನಿ ಬಡಿ ಮಾಲಾ ಅದು ಸ್ವಮಾನ್ ಗಿಂತಿ ಕರ್ತೆ ಜಾವೋ, ಮಾಲಾ ಮೇ ಸಮಾ ಜಾವೋ. ಇಷ್ಟು ದೊಡ್ಡ ಮಾಲೆ ಸ್ವಮಾನವನ್ನ ನೀವು ಎಣಿಸ್ತಾ ಹೋಗಿ, ಸ್ಮೃತಿಗೆ ತಂದ್ಕೊಳ್ತಾ ಹೋಗಿ, ಮಾಲೆಯಲ್ಲಿ ಸೇರ್ಕೊಳ್ತಾ ಹೋಗಿ. ಹೆಂಗೆ ಮಣಿ ಒಂದೊಂದು ಎಣಿಸ್ದಂಗೆ ಆ ಮಣಿ ಹಿಂದಕ್ಕೆ ಹೋಗುತ್ತಲ್ಲ, ಸೇರ್ಕೊಳ್ತಾ ಹೋಗುತ್ತೆ. ಆತರ ನೀವು ಈ ಸ್ವಮಾನದ ಮಾಲೆಯಲ್ಲಿ ಸೇರ್ಕೊಳ್ತಾ ಹೋಗಿ. ಮೊನ್ನೆನು 500 ಸ್ವಮಾನಗಳ ಲಿಸ್ಟ್ ಕಳಿಸಿದ್ರಿ. 500 ಸ್ವಮಾನಗಳು, ಅದನ್ನ ಬರ್ಕೊಳ್ಬೇಕು ನಾವು. ಅದರ ಅಭ್ಯಾಸ ಮಾಡಬೇಕು, ಅದರ ಚಿಂತನೆ ಮಾಡಬೇಕು. ಯಾವ ಇದು ಬಹಳ ಅಟೆನ್ಷನ್ ಕೊಡೋ ಮಾತು. ಅದನ್ನೇ ಬಾಬಾ ಸ್ಪಷ್ಟ ಮಾಡಿದ್ರಲ್ಲ, ಅಮೃತ್ ವೇಳೆ ಯೋಗಕ್ಕೂ ಕರ್ಮ ಯೋಗಕ್ಕೂ ಬಹಳ ಅಂತರ ಇದೆ. ಆದ್ರೆ ಅದಕ್ಕೆ ಇದು ಪುರುಷಾರ್ಥ. ಪ್ರತಿಯೊಂದು ಕರ್ಮದ ಜೊತೆಗೆ ಒಂದೊಂದು ಸ್ವಮಾನನ ಪ್ರಾಕ್ಟೀಸ್ ಮಾಡಿ. अभी बहुत काल का अभ्यास चाहिए. कोई बच्चे कहते अभी तक तो विनाश का कुछ दिखाई नहीं देता है. ಬಹಳ ಕಾಲದ ಅಭ್ಯಾಸ ಬೇಕು ಇದಕ್ಕೆ. 1 ತಿಂಗಳು, 1 ವರ್ಷ, 10 ವರ್ಷ ಅಲ್ಲ, ಎಷ್ಟು ಸಮಯ ನಮ್ಗೆ ಜಾಸ್ತಿ ಸಿಕ್ಕಿದೆ ಅಷ್ಟು ಅಭ್ಯಾಸ. ಕೆಲವು ಮಕ್ಕಳು ಹೇಳ್ತಾರೆ, ಅಯ್ಯೋ ಏನೋ ವಿನಾಶದ ಲಕ್ಷಣಗಳೇ ಕಾಣ್ತಾ ಇಲ್ವಾ, ಹಿಂಗೆ ಆರಾಮಾಗಿರುತ್ತೇನೋ ಅಂತ. अभी तो डेट फिक्स नहीं, कर लेंगे, हो जाएगा, अलबेलापन. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ವಿನಾಶ ಯಾವತ್ತಾಗುತ್ತೆ. ಬಾಬೋರು ಯಾವ ವಾಣಿಲೂ ಹೇಳಿಲ್ಲಲ್ಲ. ಏನ್ ಹೇಳಿದ್ದಾರೆ? ಅಚಾನಕ್ ಎವರೆಡಿ, ಮಾಡ್ಬಿಡ್ತೀನಿ, ಆಗ್ಬಿಡುತ್ತೆ, ಇದೆಲ್ಲ ಹುಡುಗಾಟಿಕೆ ಮಾತು. ಸಂದೇಶ ಕೊಡೋದ್ರಲ್ಲಿ ವಿಶ್ವ ಕಲ್ಯಾಣಕಾರಿಗಳಾಗಿ. ಕೆಲವು ಮಕ್ಕಳು ತಿಳ್ಕೊತಾರೆ ಇನ್ನು ಅಭಿ ಸಮಯ ಪಡಾ ಹೇ, ಇನ್ನು ಸಮಯ ಇದೆ. ಯಾಕೆಂದ್ರೆ ನಾವಿರೋ ಕಡೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ವಲ್ಲ, ಎಲ್ಲೋ ಆಗ್ತಾ ಇದೆ. ಅದಕ್ಕೆ ಬಾಬೋರ್ ಮತ್ತೆ ಮತ್ತೆ ಬಹಳ ಸಮಯದಿಂದ ಹೇಳೋದು ಅಚಾನಕ್, ವಿನಾಶನೂ ನಿಮ್ಗೆ ಯಾವ ಸೂಚನೆಗಳು ಇಲ್ದೇನೆ ಆಗುತ್ತೆ. ಸೊ ಆಗೆ ಚಲ್ಕೆ ಸಂದೇಶ್ ದೇ ದೇಂಗೆ ಲೇಕಿನ್ ನಹಿ. ಇನ್ನು ಟೈಮ್ ಇದೆ, ವಿನಾಶ ಎಲ್ಲೂ ಕಾಣ್ತಾನೆ ಇಲ್ಲಲ್ಲ, ಇನ್ನು ಟೈಮ್ ಇದೆ, ಆರಾಮಾಗಿ ಆ ಬಾಬೋರ್ ಸಂದೇಶ ಕೊಡ್ತೀವಿ. ಬಾಬಾ ಹೇಳ್ತಾರೆ ಆ ತರ ಇಲ್ಲ. जिनको पीछे संदेश देंगे वो भी आपको उल्हना देंगे. क्या उल्हना देंगे? आपने पहले क्यों नहीं बताया? हम भी कुछ कर लेते थे, अभी आपने लास्ट में बताया. ಸಂದೇಶ ಕೊಡಿ ಅಂದ್ರು ಬಾಬೋರು, ಅದಕ್ಕೆ ಯಾವಾಗೋ ಲಾಸ್ಟಿಗೆ ಯಾವಾಗೋ ಕೊಟ್ರಾಯ್ತು, ಕೊಟ್ಬಿಡ್ತೀನಿ, ನೋಡ್ಬಿಡ್ತೀನಿ ಅಲ್ಲ. ಬಾಬಾ ಹೇಳ್ತಾರೆ ಸಂದೇಶನು ಸಮಯದಲ್ಲಿ ಕೊಟ್ರೆ ಸರಿ. ನೀವು ಸಂದೇಶ ಲೇಟ್ ಆಗಿ ಕೊಟ್ರೆ ಅವಾಗ್ಲೂ ಕಂಪ್ಲೇಂಟ್ ಮಾಡ್ತಾರೆ ಆತ್ಮಗಳು. ಏನ್ ಕಂಪ್ಲೇಂಟ್ ಮಾಡ್ತಾರೆ? ನೀವ್ ಯಾಕೆ ಮೊದ್ಲು ಹೇಳಲಿಲ್ಲ ನಮ್ಗೆ,
ನೀವು ಮೊದಲೇ ಹೇಳಿದ್ರೆ ನಾವು ಇಷ್ಟೊತ್ತಿಗೆ ಏನೋ ಒಂದಿಷ್ಟು ಮಾಡ್ಕೊಳ್ತಾ ಇದ್ವಿ, ನೀವ್ ಯಾಕೆ ಲಾಸ್ಟಿಗೆ ಬಂದು ಹೇಳ್ತಾ ಇದ್ದೀರಾ ಈಗ? तो हम तो सिर्फ पहचान कर अहो प्रभु तेरी लीला अपार ही कह सकेंगे, पद तो पा नहीं सकेंगे क्यों? ಇಂಥ ಟೈಮಲ್ಲಿ ಬಂದು ನಮಗೆ ಸಂದೇಶ ಕೊಡ್ತಾ ಇದ್ದೀರಿ, ಇನ್ನೇನು ವಾಪಸ್ ಹೋಗೋ ಟೈಮಾ? ಅಹೋ ಪ್ರಭು ನಿನ್ನ ಲೀಲೆ ಅಪಾರಂ ಅಪಾರ ಇಷ್ಟೇ ಹೇಳ್ಬೋದು. ನಾವೇನ್ ಪುರುಷಾರ್ಥ ಮಾಡಕ್ ಟೈಮು ಇಲ್ಲ, ಪದವಿನೂ ಪಡ್ಕೊಳಕ್ಕಾಗಲ್ಲ. ಕ್ಯೂ ಬಹು ಸಮಯ ಕಾ ಸಹಯೋಗ ಚಾಹಿಯೆ, ಆಪ್ ಸಭಿ ವಾರಿಸ್ ಬೈಟೆ ಹೋನಾ. ಬಹಳ ಸಮಯದ ಸಹಯೋಗ ಬೇಕು, ಪುರುಷಾರ್ಥ ಮಾಡೋದಕ್ಕೆ ಸಮಯದ ಸಹಯೋಗ ಬೇಕು. ನೀವೆಲ್ಲರೂ ಬಾಬೂರ ಆಸ್ತಿಯ ಹಕ್ಕುದಾರರಲ್ವಾ? जो अपने को समझते वारिस वह हाथ उठाओ वारिस है. ಬಾಬಾ ಕೇಳ್ತಾರೆ, ಯಾರು ನಿಮ್ಮನ್ನ ನೀವು ತಿಳ್ಕೊತೀರಿ, ಹೌದು ನಾನು ಬಾಬೋರ ಆಸ್ತಿಯ ಹಕ್ಕುದಾರ, ನನಗೆ ಬಾಬೋರ ಆಸ್ತಿ ಮೇಲೆ ಸಂಪೂರ್ಣ ಹಕ್ಕಿದೆ ಅನ್ನೋರು ಕೈ ಎತ್ತಿ. ಹೌದಾ? ಅಚ್ಚಾ ವಾರಿಸ್ ಹೇ ತೋ ಆಪ್ಕೋ ಫುಲ್ ವರ್ಷ ಪಾನಾ ಹೇ ತೋಡ. ಬಾಬೋರ್ ಕೇಳ್ತಾರೆ, ಹೌದು ನೀವು ಆಸ್ತಿಯ ಹಕ್ಕುದಾರರ ಅಂದ್ಮೇಲೆ ನೀವು ಪೂರ್ತಿ ಆಸ್ತಿ ತಗೋಬೇಕಾ ಸ್ವಲ್ಪನಾ? सभी कहेंगे फुल वर्षा पाना है, फुल वर्षा है 21 जन्म पूरे, आदि से अंत तक रायल प्रजा नहीं रायल ಫ್ಯಾಮಿಲಿ में आना है. ಎಲ್ಲರೂ ಹೇಳ್ತೀರಿ ಆಸ್ತಿ ತಗೊಳ್ಳೋ ವಿಷಯ ಬಂದಾಗ ಮಾತ್ರ ಫುಲ್ ಬೇಕು. ಬಾಬಾ ಹೇಳ್ತಾರೆ ಫುಲ್ ಆಸ್ತಿ ಅಂದ್ರೆ 21 ಜನ್ಮದ ಆಸ್ತಿ, ಆದಿಯಿಂದ ಅಂತಿಮದವರೆಗೂ ರಾಯಲ್ ಪ್ರಜೆ ಅಲ್ಲ, ರಾಯಲ್ ಫ್ಯಾಮಿಲಿಯಲ್ಲಿ ಬರ್ಬೇಕು, ರಾಜ್ಯ ಫ್ಯಾಮಿಲಿಯಲ್ಲಿ ಬರ್ಬೇಕು. ಭಲೆ ನೀವು ಸಿಂಹಾಸನದ ಮೇಲೆ ಒಬ್ಬರೇ ಕುತ್ಕೊಳ್ಳೋದು, ಎಲ್ಲರೂ ಸಿಂಹಾಸನದಲ್ಲಿ ಕುತ್ಕೊಳಕ್ ಬರಲ್ಲ. ಕುತ್ಕೊಳ್ಬಹುದು ಅಂದ್ರೆ ಇಬ್ರು, ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿ ಯುಗಲ್ ಕುತ್ಕೊಳ್ಬಹುದು. ಲೇಕಿನ್ ವಹಾ ಕಿ ಸಭಾ ಜಬ್ ಭಿ ಲಗ್ತಿ ಹೈ ರಾಯಲ್ ಫ್ಯಾಮಿಲಿ ಕೆ ವಿಶೇಷ ನಿಮಿತ್ತ ಆತ್ಮಾಯ್ ವ ತಾಜ್ದಾರಿ ಬನ್ಕೆ ಬೈಠತೆ ಹೈ. ಬಾಬಾ ಹೇಳ್ತಾರೆ, ಆದ್ರೆ ಆ ಸಭೆ ಯಾವಾಗ ಆಗುತ್ತಲ್ಲ, ರಾಯಲ್ ಫ್ಯಾಮಿಲಿ ಸಭೆ, ರಾಜ್ಯ ಸಭೆ ಯಾವಾಗ ಆಗುತ್ತೋ ಆ ರಾಯಲ್ ಫ್ಯಾಮಿಲಿಯ ವಿಶೇಷ ನಿಮಿತ್ತ ಆತ್ಮಗಳು ಕಿರೀಟಧಾರಿಗಳಾಗಿ ಕುತ್ಕೊಳ್ತಾರೆ. ಬಿನಾ ತಾಜ್ ನೈ बैठते हैं और हर कार्य में सलाह राय देने वाले, ऐसा नहीं कि सिर्फ राज्य करेगा साथ में राय से ही करते. इसीलिए अगर संपूर्ण वर्षा लेना है तो पहले जन्म से लेके अंत तक 21 जन्म पूरे, आधे भी नहीं, बीच में तो जाना नहीं. ಬಾಬಾ ಹೇಳ್ತಾರೆ ಪೂರಾ ಆಸ್ತಿಗೆ ಹಕ್ಕುದಾರರು ಅಲ್ಲಿ ರಾಯಲ್ ಫ್ಯಾಮಿಲಿಯವರೂ ಕಿರೀಟಧಾರಿಯಾಗಿರ್ತಾರೆ. ಪ್ರತಿ ಒಂದು ಕಾರ್ಯದಲ್ಲೂ ಸಲಹೆ ತಗೊಳ್ತಾರೆ. ಹಂಗಲ್ಲ ಇವ್ರಿಗೆ ಗೊತ್ತಿಲ್ಲ ಅದು ಸಲಹೆ ಅಂತಾರೆ, ಒಂದು ಪರಿವಾರದ ಸಲಹೆ, ಅದು ಪರಿವಾರದ ರೀತಿಯಲ್ಲಿ. ಬರೀ ರಾಜ್ಯ ಮಾಡ್ತಾರೆ ಅಂತಲ್ಲ, ಜೊತೆಗೆ ಸಲಹೆನೂ ಕೊಡ್ತಾರೆ. ಆದ್ದರಿಂದ ಈ ಸಂಪೂರ್ಣ ಆಸ್ತಿ ತಗೋಬೇಕು. ಸಂಪೂರ್ಣ ಅಂದ್ರೆ ಫಸ್ಟ್ ಜನ್ಮದಿಂದ ಅಂತಿಮ ಜನ್ಮ 21 ಜನ್ಮ ಪೂರ್ತಿ, ಅರ್ಧ ಅಲ್ಲ. ಯಾಕೆಂದ್ರೆ ಅಲ್ಲಿ ಯಾರು ಮಧ್ಯದಲ್ಲಂತೂ ಶರೀರ ಬಿಟ್ಟು ಹೋಗೋದಿಲ್ಲ, ಅಕಾಲ ಮೃತ್ಯು ಅಂತೂ ಇಲ್ಲ. तो पूरा वर्षा लेना है फिर तोड़े में खुश होना है. ಬಾಬೋರಿಂದ ಪೂರ್ತಿ ಆಸ್ತಿ ತಗೋಬೇಕೋ ಅಥವಾ ಸ್ವಲ್ಪ ಸಿಕ್ತು ಅಷ್ಟೇ ಸಾಕು ಅಂತ ಖುಷಿ ಪಡ್ಬೇಕೋ? ನಿಮ್ಮ ಮಾತೇಶ್ವರಿ ಜಗದಂಬ ಸದಾ ಈ ಲಕ್ಷ್ಯ ಇಟ್ಕೊಂಡಿದ್ರು. बाप दादा ने जो श्रीमत दी, चाहे मनसा चाहे वाचा चाहे कर्मणा, जो भी श्रीमत दी वह हमें करना ही है. ಮಾತೇಶ್ವರಿ ಜಗದಂಬ ಹೇಗಾದ್ರು ಸದಾ ಲಕ್ಷ್ಯ ಇಟ್ಕೊಂಡಿದ್ರು ಮಮ್ಮಾರವರು. ಬಾಪ್ ದಾದವ್ರು ಏನು ಶ್ರೀಮತ ಕೊಡ್ತಾರೋ ಅದು ಮನಸ್ಸಿಗೆ, ಮಾತಿಗೆ, ಕರ್ಮಕ್ಕೆ, ಯಾವುದಕ್ಕೆ ಆಗ್ಲಿ ಶ್ರೀಮತ ಏನ್ ಕೊಟ್ರೋ ಅದನ್ನ ಮಾಡ್ಲೇಬೇಕು, ಮಾಡ್ತಾ ಇದ್ರು. ऐसे पूरा वर्षा लेने वाले यही लक्ष्य बुद्धि में रखो. अचानक, एवरेडी और बहुत समय, तीनों ही शब्द साथ में याद रखो. ಈ ತರ ನೀವು ಬಾಬೋರಿಂದ ಪೂರ್ತಿ ಆಸ್ತಿ ತಗೋಬೇಕಾ? ಪೂರ್ತಿ ಆಸ್ತಿ ತಗೊಳ್ಳುವಂತವ್ರು ಈ ಲಕ್ಷ್ಯವನ್ನ ಬುದ್ಧಿಯಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಒಂದು ಅಚಾನಕ್ ನೆನ್ಪಿಟ್ಕೊಳ್ಳಿ, ಎರಡನೇದು ಎವರೆಡಿ, ನಾಳೆ ಮಾಡ್ತಿಲ್ಲ ಎವರೆಡಿ, ಮತ್ತೆ ಬಹಳ ಸಮಯ, ಯಾವುದೇ ಪುರುಷಾರ್ಥ ಬಹಳ ಸಮಯದ್ದು. ಈ 3 ಶಬ್ದ ಜೊತೆಯಲ್ಲಿ ನೆನ್ಪಿಟ್ಕೊಳ್ಳಿ. ಒಂದು ಅಚಾನಕ್, ಎವರೆಡಿ, ಬಹುತ್ ಕಾಲ್. इसलिए बाप दादा का सभी आशाओं के दीपक बच्चों के प्रति यही वरदान है
कि सदा ये तीनों ही शब्द याद रखकर सभी आशाओं के दीप बनने का प्रत्यक्ष सबूत दिखाओ. ಈ ಮೂರು ಶಬ್ದ ನೆನಪಿಟ್ಕೊಳ್ಳಿ. ಆದ್ದರಿಂದ ಬಾಪ್ ದಾದಾ ಎಲ್ಲ ಆಶಾ ದೀಪಕ ಮಕ್ಕಳ ಪ್ರತಿ ಇದೇ ವರದಾನ ಕೊಡ್ತಾರೆ. ಸದಾ ಈ ಮೂರು ಶಬ್ದ ನೆನಪಿಟ್ಕೊಂಡು ಎಲ್ಲ ಆಶೆ ದೀಪಗಳನ್ನು ಬೆಳಗಿಸಿ ಪ್ರತ್ಯಕ್ಷತೆಯ ಪ್ರೂಫ್ ಅನ್ನ ತೋರಿಸಿ. ಬಾಬುವರ ಆಶೆ ಏನಿದೆ ನಮ್ಮ ಪ್ರತಿ ಆಶಾ ದೀಪವನ್ನ ಬೆಳಗಿ ಪ್ರತ್ಯಕ್ಷತೆಯ ಪ್ರೂಫ್ ಅನ್ನ ತೋರಿಸಿ. अच्छा, फॉरेन वाले भी मनसा सेवा से सहयोगी है ना. बाप दादा ने देखा वृद्धि का सब धर्म में हो रहा है. एक धर्म नहीं, सिर्फ हिंदू नहीं, लेकिन मुस्लिम, बुद्धिस्ट, क्रिश्चियन सब धर्म धीरे धीरे आध्यात्मिकता में रुचि ले रहे हैं. ಫಾರಿನ್ ಅವರು ಮನ್ಸಾ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಿ. ಬಾಪ್ ದಾದವ್ರು ನೋಡ್ತಾರೆ ವೃದ್ಧಿ ಎಲ್ಲ ಧರ್ಮದವ್ರದ್ದು ಆಗ್ತಾ ಇದೆ, ಒಂದು ಧರ್ಮದವ್ರದಲ್ಲ. ಬರೀ ಹಿಂದೂ ಧರ್ಮದವರು ಅಂತಲ್ಲ, ಮುಸ್ಲಿಮ್ಸು, ಬುದ್ಧಿಸ್ಟು, ಕ್ರಿಶ್ಚಿಯನ್ಸು ಎಲ್ಲ ಧರ್ಮದವರು ನಿಧಾನವಾಗಿ ಆಧ್ಯಾತ್ಮಿಕತೆಯ ರುಚಿ ತಗೊಳ್ತಾ ಇದ್ದಾರೆ. पहले देखो ब्रह्मा कुमारियों के नाम सुन के डरते थे, विनाश विनाश क्या कहती है और अभी क्या कहते हैं. ಮೊದಲು ನೋಡಿ, ಬ್ರಹ್ಮ ಕುಮಾರಿಯರ ಹೆಸರು ಕೇಳಿದ್ರೆ ಜನ ಹೆದರ್ತಾ ಇದ್ರು. ಬರೀ ವಿನಾಶ ವಿನಾಶ ಅಂತ ಹೇಳ್ತಾರೆ ಅಂತ, ಅಥವಾ ಏನೆಲ್ಲ ಮನುಷ್ಯರಲ್ಲಿ ಅಜ್ಞಾನವಶವಾಗಿ ಏನೆಲ್ಲ ಭಯ ಇತ್ತು. ಈಗೇನ್ ಹೇಳ್ತಾರೆ, ಅಭಿ ಕೇತೆ ಹೇ ಬತಾವ್ ವಿನಾಶ್ ಕಬ್ ಹೋಗಾ, कैसे ಹೋಗಾ, ಕ್ಯಾ ಕರೆ. ಈಗೇನ್ ಹೇಳ್ತಾರೆ, ಹೇಳಿ ವಿನಾಶ ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಅದಕ್ಕೆ ಮುಂಚೆ ನಾವೇನ್ ಮಾಡ್ಕೋಬೇಕು. ಇಸಿಲಿಯೇ ಹೋನಾ ತೋ ಹೇ ಹಿ, ये तो ಗ್ಯಾರಂಟಿ ಹೇ. ನಾವೇ ಹೇಳ್ತಾರೆ ವಿನಾಶ ಅಂತೂ ಆಗ್ಲೇಬೇಕು, ಹಾಗೆ ಆಗುತ್ತೆ, ಇದು ಗ್ಯಾರಂಟಿನೂ ಕೂಡ. आप सबको ಗ್ಯಾರಂಟಿ है ना, चाहे विदेश वाले चाहे भारत वाले ಗ್ಯಾರಂಟಿ है ना. ನಿಮಗೂ 100% ನಿಶ್ಚಯ ಇದೆ ಅಲ್ಲ, ಗ್ಯಾರಂಟಿ ಅಲ್ಲ. ವಿದೇಶದವರು ಭಾರತದವರು, ಬಾಪ್ ದಾದಾನೇ ಸಿರ್ಫ್ ಜೋ ಇಶಾರಾ ದಿಯಾ कि पुरुषार्थ को तीव्र करो. ಬಾಪ್ ದಾದವರು ಕೇವಲ ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಸೂಚನೆ ಕೊಟ್ಟಿದ್ದು ಇದೆಲ್ಲ ಹೇಳಿ ಏನಂದ್ರೆ, ನಿಮ್ಮ ಪುರುಷಾರ್ಥವನ್ನು ತೀವ್ರಗೊಳಿಸಿ. ಪುರುಷಾರ್ಥ ಅಲ್ಲ, ಪುರುಷಾರ್ಥದ ಸಮಯ ಹೊರಟೋಯ್ತು, ಮುಗ್ದೋಯ್ತು ಅದು. ಈಗ ತೀವ್ರ ಪುರುಷಾರ್ಥದ ಸಮಯ. ಅವ್ರ ಕವಿ ಕವಿ ಪರ್ ನಹಿ ಟೆಹರೋ ಅಭಿ. ಯಾವಾಗ, ಮುಂದೆ, ನಾಳೆ ಅದನ್ನ ಬಿಡಿ. ಏನ್ ಮಾಡ್ತಿರೋ ಈಗ ಮಾಡ್ಬೇಕು, ಈಗ ಆಗ್ಬೇಕು. ಏ ಹೋನಾ ಹಿ ಆಗ್ಲೇಬೇಕು. ಏಕೆಂದ್ರೆ ಇಲ್ಲಿ 3 ಮಾತಿದೆ. ಒಂದು ಅಚಾನಕ್, ಎವರೆಡಿ, ಬಹು ಸಮಯ. ಬಹಳ ಕಾಲದ ಅಭ್ಯಾಸ ಬೇಕು. ಒಳ್ಳೆಯದು. 4 ಕಡೆ ಇರೋ ತೀವ್ರ ಪುರುಷಾರ್ಥಿ, ಸದಾ ಉತ್ಸಾಹ ಉಲ್ಲಾಸದ ಹೆಜ್ಜೆಯನ್ನು ಮುಂದೆ ಇಡುವಂತಹ ಮಕ್ಕಳಿಗೆ ಬಾಪ್ ದಾದವರ ಸ್ಮೃತಿ ದಿನದ ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದೀನಿ. ಬಾಪ್ ದಾದವರ ಹೃದಯದಲ್ಲಿ ಪ್ರತಿಯೊಂದು ಮಕ್ಕಳು ಸಮಾವೇಶ ಆಗಿದ್ದೀರಿ. ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಬಾಬೋರು ಸಮಾವೇಶ ಆಗಿದ್ದಾರೆ. आपकी दिल में बच्चा, बाप की दिल में बच्चा समाया तो मुबारक हो और मुबारक के साथ नमस्ते भी. ಬಾಬೋರ ಹೃದಯದಲ್ಲಿ ಮಕ್ಕಳು ಸೇರ್ಕೊಂಡಿದ್ದೀರಿ, ಹೃದಯದ ಒಳಗಡೆ ಇದ್ದೀರಿ. ಶುಭಾಶಯಗಳು ಶುಭಾಶಯಗಳು ಹಾಗೂ ಶುಭಾಶಯಗಳ ಜೊತೆಗೆ ನಮಸ್ತೆನೂ ಕೂಡ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಮಧುರವಾದ ಬಾಪ್ ದಾದವರಿಗೆ ನಮ್ಮೆಲ್ಲರ ಹೃದಯದ ಪ್ರೀತಿ. गुड मॉर्निंग, नमस्ते नमस्ते नमस्ते. वरदान, पावरफुल स्थिति द्वारा रचना की सर्व आकर्षणों से दूर रहने वाले मास्टर रचयिता भव. ಪವರ್ಫುಲ್ ಸ್ಥಿತಿಯಿಂದ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರ ಇರವರೇ ಮಾಸ್ಟರ್ ರಚಯಿತಾ ಭವ. जब मास्टर रचयिता मास्टर नॉलेजफुल की पावरफुल स्थिति व नशे में स्थित रहेंगे, तब रचना की सर्व आकर्षणों से परे रह सकेंगे. ಯಾವಾಗ ಮಾಸ್ಟರ್ ರಚಯಿತಾ, ಮಾಸ್ಟರ್ ನಾಲೆಜ್ಫುಲ್ ಹಾಗೂ ಪವರ್ಫುಲ್ ಸ್ಥಿತಿ ಹಾಗೂ ನಶೆಯಲ್ಲಿ ಸ್ಥಿತವಾಗಿರ್ತಿರೋ, ಆಗ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರ ಇರಕ್ಕಾಗುತ್ತೆ. ಏಕೆಂದ್ರೆ ಈಗ ರಚನೆ
ಇನ್ನು ಭಿನ್ನ ಭಿನ್ನ ರಂಗ್ ಡಂಗ್, ಭಿನ್ನ ಭಿನ್ನ ಬಣ್ಣ ರೂಪ ಎಲ್ಲನೂ ಹೊಸದಾಗಿ ರಚಿಸುತ್ತೆ ಅದು. इसीलिए अभी बचपन की बोले, अलबेलेपन की बोले, आलस्य की बोले, बेपरवाह की बोले जो रही हुई उन्हें भूलकर अपने पावरफुल शक्ति स्वरूप, शस्त्रधारी स्वरूप, सदा जागंती ज्योति स्वरूप को प्रत्यक्ष करो. ಮಾಯೆ ಅಂತೂ ನಿಮ್ಮ ರಚನೆ ಭಿನ್ನ ಭಿನ್ನ ಬಣ್ಣ ರೂಪ ಹೊಸ ಆಕಾರ ಎಲ್ಲ ಮಾಡ್ಕೊಂಡು ಬರುತ್ತೆ. ಆದ್ದರಿಂದ ಈಗ ನಿಮ್ಮ ಬಾಲ್ಯದ ತಪ್ಪುಗಳನ್ನು, ಹುಡುಗಾಟಿಕೆಯ ತಪ್ಪುಗಳನ್ನು, ಆಲಸ್ಯದ ತಪ್ಪುಗಳು, ಕೇರ್ಲೆಸ್ಸಿನ ತಪ್ಪುಗಳು ಏನು ಆಗ್ತಾ ಇತ್ತು ಅದೆಲ್ಲವನ್ನ ಬಿಡಿರಿ, ಮರೀರಿ. ನಿಮ್ಮ ಪವರ್ಫುಲ್ ಶಕ್ತಿ ಸ್ವರೂಪ, ಶಸ್ತ್ರಧಾರಿ ಸ್ವರೂಪ, ಸದಾ ಜಾಗೃತ ಜ್ಯೋತಿ ಸ್ವರೂಪವನ್ನ ಪ್ರತ್ಯಕ್ಷ ಮಾಡಿ. ಅವಾಗ ಹೇಳೋದು ನಿಮ್ಮ ಮಾಸ್ಟರ್ ರಚಯಿತ. ಮಾಸ್ಟರ್ ರಚಯಿತ ಅಂದ್ರೆ ಈ ಎಲ್ಲ ರಚನೆಗಳ ಏನು ಪ್ರಭಾವಗಳಿದೆ, ವಿಭಿನ್ನ ಪ್ರಭಾವಗಳು, ಅದರಿಂದ ಅತೀತವಾಗಿರೋರೇ ಮಾಸ್ಟರ್ ರಚಯಿತ. स्लोगन, मन की स्थिति में ऐसा हार्ड बनो जो कोई भी परिस्थिति उसे पिघला न दे. ಮನಸ್ಸಿನ ಸ್ಥಿತಿ ಇಷ್ಟು ಗಟ್ಟಿಗೊಳಿಸಿ ಯಾವುದೇ ಪರಿಸ್ಥಿತಿ ನಿಮ್ಮ ಸ್ಥಿತಿಯನ್ನ ಕರಗಿಸಬಾರದು. ಅವ್ಯಕ್ತ ಇಶಾರೆ. ಈ ತಿಂಗಳು ಮೇ ತಿಂಗಳಲ್ಲಿ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. किसी भी वातावरण में वायुमंडल में रहो, लेकिन स्थिति सदा अचल अडोल एक रस. ಯಾವುದೇ ಪ್ರಕಾರದ ವಾತಾವರಣ ವಾಯುಮಂಡಲದಲ್ಲಿರಿ, ಆದ್ರೆ ಸ್ಥಿತಿ ಸದಾ ಅಚಲ ಅಡೋಲ ಏಕರಸವಾಗಿರ್ಲಿ. कभी निमित्त बने हुए कोई राय देते, उनमें कंफ्यूज नहीं होना, क्योंकि जो निमित्त बने वह अनुभवी हो चुके हैं. ಎಂದು ನಿಮಿತ್ತ ಇರೋರು ಏನ್ ಸಲಹೆ ಕೊಡ್ತಾರೋ ಅದರಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಏಕೆಂದ್ರೆ ನಿಮಿತ್ತ ಆಗಿರೋರು ಅನುಭವಿಗಳಾಗಿರ್ತಾರೆ. अगर उनका कोई डायरेक्शन स्पष्ट नहीं भी है तो हलचल में नहीं आना. ಅವ್ರು ಕೊಡೋ ಡೈರೆಕ್ಷನ್ ನಿಮ್ಗೆ ಸ್ಪಷ್ಟ ಅಂತ ಅನಿಸ್ತೇನೂ ಇರ್ಬೋದು, ಆದ್ರೆ ಹಲ್ಚಲಲ್ಲಿ ಬರಬೇಡಿ. धैर्य से कहो, इसको समझने की कोशिश करेंगे तब स्थिति एक रस अचल अडोल रहेगी. ಧೈರ್ಯದಿಂದ, ತಾಳ್ಮೆಯಿಂದ, ನಮ್ರತೆಯಿಂದ ಹೇಳಿ, ನಾನು ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಆವಾಗ ನಿಮ್ಮ ಸ್ಥಿತಿ ಏಕರಸ ಅಚಲ ಅಡೋಲವಾಗಿರುತ್ತೆ. ಎಂತಹದೇ ವಾತಾವರಣ ವಾಯುಮಂಡಲದಲ್ಲೂ ಸ್ಥಿತಿ ಅಚಲ ಅಡೋಲ ಏಕರಸವಾಗಿ ಇಟ್ಕೋಬೇಕು. ನಿಮಿತ್ತ ಇರೋರು ಏನ್ ಹೇಳ್ತಾರೆ ಸಲಹೆ, ಅದನ್ನ ಕನ್ಫ್ಯೂಸ್ ಆಗ್ಬಿಡಿ. ಯಾಕೆಂದ್ರೆ ನಮ್ಗಿಂತ ದೊಡ್ಡವರು ಅಂದ್ರೆ ಅವರು ತುಂಬಾ ಅನುಭವಿಗಳಾಗಿರ್ತಾರೆ. ಆ ಅನುಭವದ ಮಾತು ನಮ್ಗೆ ಅರ್ಥ ಅಷ್ಟು ಬೇಗ ಆಗದೇನೂ ಇರ್ಬೋದು, ಸರಿನೂ ಅನ್ನಿಸ್ತೇ ಇರ್ಬೋದು, ಕನ್ಫ್ಯೂಸು ಆಗ್ಬೋದು. ಆದ್ರೆ ನಾವು ಹೇಳ್ತಾರೆ ಹಲ್ಚಲಲ್ಲಿ ಬರಬೇಡಿ, ನೀವು ಹೇಳಿ, ತಾವು ಹೇಳ್ತಾ ಇರೋದನ್ನ ನಾನಿನ್ನು ಚೆನ್ನಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ. ಆವಾಗ ನಿಮ್ಗೆ ಸ್ಥಿತಿ ಏಕರಸ ಅಚಲ ಅಡೋಲವಾಗಿರುತ್ತೆ. ಇವ್ರು ಹೇಳೋದು ನನ್ಗೇನು ಹೊಂದಾಣಿಕೆ ಆಗುತ್ತೆ. ಯಾಕೆಂದ್ರೆ ಅವರ ಅನುಭವಕ್ಕೂ ಇವರ ಅನುಭವಕ್ಕೂ ಹಗಲು ರಾತ್ರಿ ವ್ಯತ್ಯಾಸ ಇರುತ್ತೆ. ಆ ದೊಡ್ಡ ಮಾತುಗಳು ಈ ಚಿಕ್ಕ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳೋದು, ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕ್ಕೆ ಅವರ ಭಾವಾರ್ಥವನ್ನ, ಅವರ ಅನುಭವದ ಖಜಾನೆಗಳನ್ನ. ಆವಾಗ ನಿಮ್ಮ ಸ್ಥಿತಿ ಅಚಲ ಅಡೋಲ ಏಕರಸವಾಗಿರುತ್ತೆ. ಬಾಬುವರ ಮುರುಳಿ ಸಾರ ಏನೋ, ಕರ್ಮ ಯೋಗದ ಬ್ಯಾಲೆನ್ಸ್. ಅಮೃತ್ ವೇಳೆ ಯೋಗದ ಸ್ಥಿತಿಗೂ ಕರ್ಮ ಯೋಗಕ್ಕೂ ವ್ಯತ್ಯಾಸ ಇದೆ. ಅದರಲ್ಲಿ ಎರಡರಲ್ಲೂ ಸಮಾನವಾದ ಸ್ಥಿತಿಯನ್ನ ಮಾಡ್ಕೊಳ್ಳೋದು ಅವಶ್ಯಕ. ಅಚಾನಕ್ ಎವೆರೆಡಿ, ಬಹಳ ಸಮಯ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗೂ ಮುಂದಿನ ಕ್ಷಣ ಏನು ಅನ್ನೋದು ಗೊತ್ತಿರಲ್ಲ, ಎಲ್ಲವೂ ಅಚಾನಕ್ ಆಗಿ ಆಗುತ್ತೆ. ಅದು ನಿಮ್ಮ ಮೃತ್ಯು ಇರ್ಬೋದು, ವಿನಾಶ ಇರ್ಬೋದು. ಏಕೆಂದ್ರೆ ಬಾಬುವ್ರು ಯಾವಾಗ್ಲೂ ಹೇಳೋದಿಲ್ಲ, ಅಯ್ಯೋ ವಿನಾಶ ಏನು ಕಾಣ್ತಾ ಇಲ್ಲಪ್ಪ ನಮ್ಗೆ, ಇನ್ನು ಬಹಳ ದೂರ ಇದೆ ಅಂತ ತಿಳ್ಕೊಳ್ಬೇಡಿ. ಆತ್ಮ ನಾನು ಮಾಡಿಸುವಂತ ಆತ್ಮ, ಮಾಡುವಂತಹ ಶರೀರ, ಎರಡನ್ನು ಸೆಪರೇಟ್ ಆಗಿ ಅನುಭವ ಮಾಡಿ. ಮಾಲೀಕರಾಗಿ ಆರ್ಡರ್ ಮಾಡಿದ್ರೆ ನಿಮ್ಮ ಶಕ್ತಿಗಳು ನಿಮ್ಮ ಮಾತು ಕೇಳುತ್ತೆ ಹೊರತು
ನಿಮ್ಮ ಸೀಟಲ್ಲಿ ಸ್ಥಿತ ಇಲ್ಲದೆ ನೀವು ಸುಮ್ಮನೆ ಆರ್ಡರ್ ಮಾಡಿದರೆ ಯಾರು ಕೇಳೋದಿಲ್ಲ. ಅಂದರೆ ಸ್ಥಿತಿಯ ಸೀಟಲ್ಲಿ ಕುತ್ಕೊಳ್ಳೋದು ಬಹಳ ಮುಖ್ಯ. ಸಂದೇಶ ಎಲ್ಲರಿಗೂ ಕೊಡಿ, ಯಾರನ್ನೂ ಹೇಳಬಾರ್ದು ನನಗೆ ಸಂದೇಶ ಕೊಟ್ಟಿಲ್ಲ ಅಂತ. ಮತ್ತೆ ಅಷ್ಟೇ ಅಲ್ಲ, ಸಂದೇಶ ಲೇಟಾಗಿ ಯಾಕೆ ಕೊಟ್ರಿ ನನಗೆ, ಇವಾಗೇನು ಪಡ್ಕೊಳ್ಳೋ ಸಮಯಗಳೇ ಮುಗಿದೋಯ್ತು, ಈಗ ಬಂದು ಹೇಳಿದ್ರಲ್ಲ ಅಂತನೂ ಆ ಕಂಪ್ಲೇಂಟು ನಿಮ್ಮ ಮೇಲೆ ಬರಬಾರ್ದು ಮಕ್ಕಳೇ. ಅದರಿಂದ ಎಲ್ಲರಿಗೂ ಸಂದೇಶನೂ ಅವಶ್ಯಕವಾಗಿ ಕೊಡಿ. ಓಂ ಶಾಂತಿ.